करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरं चार्वपूर्वपदश्रेणीं दुर्वागर्वापहारिणीं सर्वेष्टकारिणीम् उर्वीं कुर्वे सरसभारतीम् अनल्पदर्पकन्दर्पा शक्यसर्पादुपप्लुतं हयास्यते दया पीयूषजया जीवयानया कस्य कस्य प्रियं ब्रूमः स्तुमः कं पदे पदे कस्मै कस्मै दिशामुहूर्तं कस्माद्वा अस्मत्प्रयोजनम् क्वाहं हृहयतेऽङ्घ्र्यर्कशरणः करुणाम्बुधे क्वेधं निस्सारसंसारनिहारावरणं मम अयास्य सुजनाशास्य गतालस्य शरितस्य मे रहस्यज्ञरहसि आज्ञापयज्ञानस्य सम्पदं मन्दोऽहं करुणासिन्धो वीक्षेण क्षेमपद्धतिम् इन्दिरेशकरं गृह्णन् वर्तयानिन्द्यवर्त्मनि अनुत्साहमहोत्साहचरणस्मरणे सतां शरणे सति जल्पन्तः किमसन्तो हसन्तु नः को वा जीवापरस्तात्त्राता देवा श्रीवाजिदेवतः यो वा गवाति यश्चोर्ध्वं तावुभो वामनाश्रितौ. ಶ್ರೀ ಗುರುಭ್ಯೋ ನಮಃ. ಸರಸಭಾರತಿ ವಿಲಾಸದಲ್ಲಿ 11ನೇ ವಿಲಾಸವನ್ನು ನೋಡಲಿಕ್ಕಿದ್ದೀವಿ. ಈ ವಿಲಾಸವೂ ಕೂಡ ಹರಿಪ್ರಿಯವಾಗಿದೆ. ಈ ವಿಲಾಸವು ಹರಿಪ್ರಿಯ. ಇದರಲ್ಲೂ ಕೂಡ ಹರಿ ಸರ್ವೋತ್ತಮ ಎನ್ನುವ ವಿಷಯವನ್ನು ಹೇಳುತ್ತಾ ಉಳಿದ ದೇವತೆಗಳಲ್ಲಿ ಇರುವ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಕಿಂಚ ವಿಸ್ತೃತ್ಯ ಸೂತ್ರೋಕ್ತ ದೋಷಾನ್ ವಚ್ಮಿ ಶಿವೇ ತವ ಗ್ರಂಥೆ ಭಾಗವತೆ ತೇನ ವ್ಯಾಸೇನೈವ ಪ್ರಪಂಚಿತಾನ್. ಇಂದಿನ ವಿಲಾಸದಲ್ಲಿ ಒಂದು ಸೂತ್ರವನ್ನು ಪ್ರಸ್ತಾಪ ಮಾಡಿದರು ಗುರುಗಳು. ಓಂ ಪತ್ಯು ಅಸಾಮಂಜಸ್ಯಾತ್ ಓಂ ಅಂತ. ಅಂದರೆ ಜಗಜ್ಜನ್ಮಾದಿ ಕಾರಣನಾದವನು ಪರಮಾತ್ಮನೇ ಹೊರತು ಪಾಶುಪದಾದಿ ಶಾಸ್ತ್ರಗಳು ಹೇಳುವಂತೆ ಶಿವ ಅಲ್ಲ ಎನ್ನುವ ವಿಷಯವನ್ನು ಹೇಳಿದರು. ಈ ವಿಲಾಸದಲ್ಲಿ ಗುರುಗಳು ಏನು ಹೇಳ್ತಾರೆ ಅಂದರೆ, ಹಿಂದಿನ ವಿಲಾಸದಲ್ಲಿ ಹೇಳಿದ ಆ ಸೂತ್ರದ ಅದೇನು ಹೇಳ್ತಾ ಇದೆ, ರುದ್ರಾದಿಗಳಲ್ಲಿ ದೋಷಗಳು ಇದೆ ಅಂತ ಹೇಳ್ತಾ ಇದೆ. ರುದ್ರಾದಿಗಳಲ್ಲಿ ದೋಷಗಳು ಇದೆ. ಅದೇನು ದೋಷ ಎಂಬುದನ್ನು ಸ್ವಲ್ಪ ವಿವರಿಸಿ ಈ ವಿಲಾಸದಲ್ಲಿ ಗುರುಗಳು ಹೇಳ್ತಾ ಪರಮಾತ್ಮನೇ ಜಗತ್ಕರ್ತ, ಅವನೇ ಸರ್ವೋತ್ತಮ ಅಂತ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಮುಂದಿನ ವಿಷಯಗಳು ಭಾಗವತದಲ್ಲೇ ಬಂದಿರುವ ವಿಷಯ. ಅದನ್ನು ವೇದವ್ಯಾಸರು ರಚನೆ ಮಾಡಿದ ಭಾಗವತದಲ್ಲೇ ಇದೆ. ಅದನ್ನು ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ನಿಜ ಶಕ್ತಿಂ ಭಾವಿ ಕಾರ್ಯಂ ರಕ್ಷ ಪ್ರಕೃತಿಮೇವ ಚ ಸ್ವತೋ ಅಪ್ರತಿಕ್ರಿಯಾಮನ್ಯ ದೇವೇಭ್ಯಶ್ಚ ಪ್ರತಿಕ್ರಿಯಾಂ. ಪೂರ್ವಂ ಸರ್ವೇಶ್ವಶಕ್ತಿಂ ಚ ಅಜಾನನ್ ಪಶುಪತಿ ಶಿವಃ. ಅಂದರೆ ಈ ಚರ್ಚೆ ಈ ವಿಷಯದಲ್ಲಿ ಮುಖ್ಯ ತಾತ್ಪರ್ಯ ಅಂದರೆ ಇಷ್ಟೇ. ಪಶುಪತಿಗೆ ಅಂದರೆ ರುದ್ರದೇವರಿಗೆ ತನ್ನಲ್ಲಿ ಇರುವ ಶಕ್ತಿ, ತನ್ನ ಸಾಮರ್ಥ್ಯ, ಮುಂದೆ ಆಗಲಿಕ್ಕಿರುವ ಭಾವಿ ಕಾರ್ಯ ಅಂದರೆ ಮುಂದೆ ಆಗಲಿಕ್ಕಿರುವ ಘಟನೆಗಳು, ತನ್ನ ಕಷ್ಟದ ಪರಿಹಾರದ ಒಂದು ಉಪಾಯ, ತನಗೆ ಬಂದಿರುವ ಕಷ್ಟ, ಆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವ ಉಪಾಯ, ಅನ್ಯ ದೇವೇಭ್ಯಶ್ಚ ಅಪ್ರತಿಕ್ರಿಯಾಂ, ಬೇರೆ ದೇವತೆಗಳಿಗೆ ಬಂದ ಕಷ್ಟವನ್ನು ಕೂಡ ಪರಿಹಾರ ಮಾಡಲಿಕ್ಕಾಗದೇ ಇರುವುದು, ಬೇರೆಯವರಿಗೆ ಬಂದ ಕಷ್ಟವನ್ನು ಪರಿಹಾರ ಮಾಡಲಿಕ್ಕಾಗದೇ ಇರುವ ಅಸಾಮರ್ಥ್ಯತನ, ಇದನ್ನೆಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಮೊದಲನೆಯದು ಆತ್ಮಶೋಕಕರಂ ವರಮದಾತ್ ಕಿಲ ತತೋತಿಭೀತೋ ಯಾತೋಪಿ ತ್ರಿಶೂಲೀ ಸರ್ವತೋ ದಿಶಃ ತ್ರಾತಾರಂ ಕ್ವಾಪ್ಯಲಬ್ಧ್ವಾಂತೆ ಶ್ರೀಕಾಂತಂ ಶರಣಂಗತ ರಕ್ಷೋ ಹತ್ವಾತ ಭಕ್ತಂ ತಂ ರಕ್ಷ ಕಿಲ ಕೇಶವಃ. ಮೊದಲನೇ ವಿಚಾರ ಏನು ಅಂದರೆ, ವೃಕಾಸುರ ಅಂತ. ವೃಕಾಸುರ ಏನು ಮಾಡಿದ? ರುದ್ರದೇವರನ್ನು ಕುರಿತು ತಪಸ್ ಮಾಡಿದ.
ತದನಂತರ ರುದ್ರದೇವರು ವರ ಕೊಟ್ಟರು, ನೀ ಯಾರ ತಲೆ ಮೇಲೆ ಕೈ ಹಿಡ್ತೀಯೋ ಅವ್ರ ತಲೆ ಭಸ್ಮವಾಗುತ್ತದೆ ಅಂತ ಹೇಳಿದರು. ಇವನೇನು ಮಾಡಿದ, ವೃಕಾಸುರ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ. ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋದ. ಅದರಿಂದ ಆತ್ಮಶೋಕಕರಂ ವರಮದಾತ್, ತನಗೆ ಕಷ್ಟವನ್ನು ಕೊಡತಕ್ಕ ಆ ವರವನ್ನು ರುದ್ರದೇವರು ಕೊಟ್ಟಿದ್ದಾರೆ ಅಂತ ಅರ್ಥ. ರುದ್ರದೇವರು ಕೊಟ್ಟ ವರದಿಂದ ತನಗೇ ಕಷ್ಟ, ಅದನ್ನು ಗುರುಗಳು ಹೇಳ್ತಾ ಇದ್ದಾರೆ. ತಥೋ ಅತಿಭೀತಃ, ಅದರಿಂದ ಏನಾಯಿತು, ಓಡಕ್ಕೆ ಶುರು ಮಾಡಿಬಿಟ್ರು ರುದ್ರದೇವರು. ರುದ್ರದೇವರು ಓಡ್ತಾರೆ, ಹಿಂದಿನಿಂದ ವೃಕಾಸುರ ಹಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ತ್ರಿಶೂಲಿ ಸರ್ವತೋ ದಿಶಃ, ಎಲ್ಲ ದಿಕ್ಕಿನಲ್ಲೂ ಓಡ್ತಾ ಇದ್ದಾರೆ. ತ್ರಾತಾರಂ ಕ್ವಾಪಿ ಅಲಬ್ಧ್ವಾನ್, ತನ್ನನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲ ಅಂತ ಆಯಿತು. ರುದ್ರದೇವರು ಎಲ್ಲ ದಿಕ್ಕಿಗೂ ಹೋದಾಗಲೂ ಕೂಡ ತನ್ನನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲ ಅಂತ ಆದ ಮೇಲೆ ಶ್ರೀಕಾಂತಂ ಶರಣಂಗತಃ, ಲಕ್ಷ್ಮೀನಾರಾಯಣ ಪರಮಾತ್ಮನನ್ನು ಶರಣು ಹೋಗ್ತಾರೆ. ಆಗ ಪರಮಾತ್ಮ ಅವರಿಗೆ ರಕ್ಷಣೆಯನ್ನು ನೀಡಿದ. ಈ ರೀತಿಯಾಗಿ ರುದ್ರದೇವರು ಕೊಟ್ಟ ವರದಿಂದ ತಾನೇ ಸಂತಪ್ತರಾದರು. ಹಾಗೆಂದರೆ ಅವರಲ್ಲಿ ತನಗೆ ತನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವ ಸಾಮರ್ಥ್ಯ ಅವರಿಗೆ ಕೆಲವೊಮ್ಮೆ ಇರೋದಿಲ್ಲ ಎಂಬುದು ಸ್ಪಷ್ಟವಾಗ್ತದೆ. ಇನ್ನು ಇದರಿಂದ ಏನು ಸ್ಪಷ್ಟವಾಯಿತು, ಅವರಲ್ಲಿ ಅಜ್ಞಾನ ಇದೆ ಎಂಬ ಒಂದು ವಿಷಯ ಸ್ಪಷ್ಟವಾಯಿತು. ಇನ್ನು ಮುಂದೆ ಜಾತ ಮಾತ್ರ ಶಿಶುರ್ ಯೋಸೌ ಅರೋದೀತ್ ಪಿತರಂ ಪ್ರತಿ ನಾಮಾನಿ ಕುರು ಮೇ ಧಾತಃ ಸ್ಥಾನಾನಿ ಚ ಜಗದ್ಗುರೋ ತಸ್ಯ ರುದ್ರಸ್ಯ ಲೋಭಾಕ್ಯ ದೋಷೋ ಹಿ ಅಜಾನಜೋ ಅಭವತ್ ಅಹಂಕಾರಾಕ್ಯ ತತ್ವಾಭಿಮಾನ ಜನ ಪೂಜನಾತ್ ಮಹಾದೇವಾಕ್ಯ ನಾಮ್ನಾ ಚ ಮದೋತ್ಕಲಿತಚೇತಸಃ. ಇನ್ನು ಭಾಗವತದಲ್ಲಿ ಈ ವೃಕಾಸುರನ ವೃತ್ತಾಂತವು ಭಾಗವತದಲ್ಲೇ ಇದೆ. ಈ ಒಂದು ಘಟನೆ ಅಂದರೆ ಎರಡನೇ ಘಟನೆ ಅದು ಯಾವುದು ಅಂದರೆ ಜಾತ ಮಾತ್ರ ಶಿಶು ಯಹ, ಅಂದರೆ ರುದ್ರದೇವರು ಬ್ರಹ್ಮದೇವರ ಹುಬ್ಬಿನಿಂದ ಹುಟ್ಟಿದವರು. ಅಂದರೆ ಬ್ರಹ್ಮದೇವರು ಮನಸ್ಸಿನಿಂದ ಸನಕಾದಿಗಳನ್ನು ಸೃಷ್ಟಿ ಮಾಡಿದರು. ಸೃಷ್ಟಿಕಾಲ ಅದು. ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ಈ ಸನಕಾದಿಗಳನ್ನು 4 ಜನರನ್ನು ಸೃಷ್ಟಿ ಮಾಡಿ ನೀವು ಸೃಷ್ಟಿಯನ್ನು ಮುಂದುವರಿಸಿರಿ ಅಂತ ಹೇಳಿದಾಗ ಅವರು ಹೇಳಿಬಿಟ್ರು, ನಾವು ಸನ್ಯಾಸಿಗಳಾಗ್ತೀವಿ, ನಾವು ಸೃಷ್ಟಿ ಕಾರ್ಯದಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ, ನನ್ನ ಮಾತು ಕೇಳೋದಿಲ್ಲವಾ ಅಂತ ಕೇಳಿ ಬ್ರಹ್ಮದೇವರಿಗೆ ಸಿಟ್ಟು ಬಂದಂತೆ ಒಂದು ನಟನೆ. ಆ ಸಿಟ್ಟಿನಿಂದ ಹುಟ್ಟಿದವರೇ ರುದ್ರದೇವರು ಅಂತ ಭಾಗವತ ತಿಳಿಸಿಕೊಡ್ತಾ ಇದೆ. ರುದ್ರದೇವರು ಹುಟ್ಟಿದಾಗ ಅಲಕ್ ಶುರು ಮಾಡಿಬಿಟ್ರಂತೆ. ಹುಟ್ಟಿದಾಗಲೇ ಅಲಕ್ ಶುರು ಮಾಡಿಬಿಟ್ರು. ಏನಂತ ಶುರು ಮಾಡಿದರು, ನಾಮಾನಿ ಕುರು ಮೇ ಧಾತಃ ಸ್ಥಾನಾನಿ ಚ ಜಗದ್ಗುರೋ, ನನಗೆ ಹೆಸರಿಡು, ನಾನು ಇರಲಿಕ್ಕೆ ವಾಸ ಮಾಡಲಿಕ್ಕೆ ಒಂದು ಜಾಗವನ್ನು ಕೊಡು ಅಂತ ಅಳಕ್ಕೆ ಶುರು ಮಾಡಿಬಿಟ್ರು. ತಸ್ಯ ರುದ್ರಸ್ಯ ಲೋಭಾಕ್ಯ ದೋಷಃ, ಇದರಿಂದ ಏನಾಗ್ತದೆ, ಅವರಲ್ಲಿ ಲೋಭ ಇದೆ ಅಂತ ಗೊತ್ತಾಗ್ತದೆ. ಅಂದರೆ ತನಗೆ ಬೇಕು, ತನಗೆ ಹೆಸರು ಬೇಕು, ತನಗೆ ಸ್ಥಾನ ಬೇಕು ಎಂಬ ಒಂದು ಆ ಬುದ್ಧಿ, ಅದು ಲೋಭದ ಬುದ್ಧಿ ಅಂತಾರೆ. ನಾವು ಕೇಳ್ತೀವಿ ನೋಡಿ, ಕಾಮ ಕ್ರೋಧ ಲೋಭ ಅಂತ. ಲೋಭ ಮೋಹ ಮದ ಮಾತ್ಸರ್ಯ ಅಂತ 6 ದೋಷಗಳು. ಅದರಲ್ಲಿ ರುದ್ರದೇವರಿಗೆ ಲೋಭ ಇದೆ ಎಂಬುದನ್ನು ಭಾಗವತ ವಿವರಣೆ ಮಾಡ್ತಾ ಇದೆ. ನಾಮಾನಿ ಕುರುಮೇ ಧಾತಃ ಸ್ಥಾನಾನಿ ಚ ಜಗದ್ಗುರೋ ಅಂತ ವಾಕ್ಯದಿಂದ ಅವರು ತನಗೆ ಬೇಕು ಎನ್ನುವ ಅಪೇಕ್ಷೆ ಉಳ್ಳವರು ಎಂಬುದು ಸ್ಪಷ್ಟವಾಯಿತು. ಮುಂದಿನ ಮದ ಅಹಂಕಾರಾಕ್ಯ ತತ್ವಾಭಿಮಾನಾತ್ ಜನಪೂಜನಾತ್. ಅವರು ರುದ್ರದೇವರಂದರೆ ಯಾರು? ಅಹಂಕಾರ ತತ್ವದ ಅಭಿಮಾನಿ ದೇವತೆಗಳು. ಅಹಂಕಾರ ತತ್ವ ಎಲ್ಲ ಕಡೆ ವ್ಯಾಪ್ತವಾದ ತತ್ವ, ದೊಡ್ಡ ತತ್ವ ಅದು. ಅವ್ಯಕ್ತ ತತ್ವ, ಮಹತ್ತತ್ವ, ಆ ಮಹತ್ತತ್ವದಿಂದಲೇ ಹುಟ್ಟಿದ್ದು ಅಹಂಕಾರ ತತ್ವ.
ಈ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾದವರು ರುದ್ರದೇವರು. ಮಹಾದೇವಾಖ್ಯ ನಾಮ್ನಾಚ, ಅದರಿಂದ ಅವ್ರಿಗೆ ಏನಂತ ಹೆಸರು ಬಂತು? ಮಹಾದೇವ ಅಂತ ಹೆಸರು ಬಂತು. ಯಾಕೆ? ಅಷ್ಟು ದೊಡ್ಡ ಅಹಂಕಾರ ತತ್ವಕ್ಕೆ ಅದರಿಂದಲೇ ಆಕಾಶಾದಿಗಳು ಎಲ್ಲವೂ ಹುಟ್ಟಿತು. ಅಂಥ ದೊಡ್ಡದಾದ ದೇವತೆಗಳ ಶರೀರ ಎಲ್ಲವೂ ಅದರಿಂದಲೇ ಹುಟ್ಟಿದ್ದು. ಮನಸ್ಸು, ಇಂದ್ರಿಯಗಳು ಎಲ್ಲ ಅದರಿಂದಲೇ ಹುಟ್ಟಿದ್ದು, ಅಹಂಕಾರ ತತ್ವದಿಂದಲೇ ಹುಟ್ಟಿದ್ದು. ಅದರಿಂದ ಅಷ್ಟು ದೊಡ್ಡ ತತ್ವ, ಅದಕ್ಕೆ ಅಭಿಮಾನಿಯಾಗಿದ್ದೀವಿ ಅಂತ ಅವರಿಗೇನು ಮದ. ಅದರಿಂದ ಅವರಿಗೆ ಮಹಾದೇವ ಅಂತ ಹೆಸರು ಬಂತು. ನಾನು ಮಹಾದೇವನಾಗಿದ್ದೀನಿ ಅಂತ ಅವರಿಗೆ ಮದೋತ್ಕಲಿತ ಚೇತಸಃ ಅಂತ ಬರೀತಾರೆ. ಅವರಿಗೆ ಮದ ಹುಟ್ಟಿತ್ತು ಅಂತ. ಇನ್ನು ವಂಬ್ರೀ ರೂಪೇಂದ್ರ ದುಷ್ಕರ್ಮ ಹಮ್ಮತೆ ರವಿಜಾನತಃ ಕರಸ್ಥಸ್ವಧನುಷ್ಕೋಟ್ಯ ಶಿರಚ್ಛೇದಾನ್ಮೃತಸ್ಯ ಚ ಪ್ರಭರ್ಗ್ಯಾಹುತಿ ದುಷ್ಟೇನ ವಿಷ್ಣೋ ಜೀವಿತಸ್ಯ ಚ. ಅಂದರೆ ಆ ಒಂದು ವಂಬ್ರಿ ಅಂತ ಕರೀತಾರೆ. ಹಿಂದೆ ಮೊನ್ನೆ ನೋಡಿದ್ದೀವಿ ಈ ಘಟನೆಯನ್ನು. ರುದ್ರದೇವರು ತಮ್ಮ ಶಿರಸ್ಸನ್ನು, ತನ್ನ ಧನುಸ್ಸನ್ನು, ಹಗ್ಗ ಕಟ್ಟಿದ ಧನುಸ್ಸಿನ ತುದಿಯಲ್ಲಿ ಇಟ್ಟುಕೊಂಡಾಗ ಇಂದ್ರದೇವರು ಒಂದು ಇರುವೆ ರೂಪದಲ್ಲಿ ಬಂದು ಅದನ್ನು ಕಡಿತಾರೆ. ಹಗ್ಗ ತುಂಟಾಯಿತು. ರುದ್ರದೇವರ ತಲೆ ಮೇಲೆ ಕಾರಿ ಹೋಯಿತು, ಭೂಮಿಗೆ ಬಿತ್ತು. ತದನಂತರ ಪ್ರವರ್ಗ್ಯ ಒಂದು ಆಹುತಿಯನ್ನು ಕೊಟ್ಟಾಗ ರುದ್ರದೇವರ ತಲೆ ಸರಿಯಾಗಿ ಜೋಡಿಸ್ಕೊಂಡಿತ್ತು ಅಂತ, ಪರಮಾತ್ಮನ ಅನುಗ್ರಹದಿಂದ ಜೋಡಿಸ್ಕೊಂಡಿತ್ತು ಅಂತ ಕಥೆಯನ್ನು ನಾವು ನೋಡಿದ್ದೀವಿ. ಇದರಿಂದ ಏನು ಸ್ಪಷ್ಟವಾಗ್ತದೆ? ತನಗೆ ಬಂದ ಕಷ್ಟವನ್ನು ತಾನು ಪರಿಹರಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಒಂದಾದರೆ, ಭಾವಿ ಕಾರ್ಯ ಮುಂದೆ ಏನಾಗಲಿಕ್ಕಿದೆ ಎಂಬ ಒಂದು ವಿಚಾರವೂ ಕೂಡ ರುದ್ರದೇವರಿಗೆ ಅಸ್ಪಷ್ಟವಾಗಿದೆ ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಇದು ರುದ್ರದೇವರಲ್ಲಿ ಇರುವ ಅಜ್ಞಾನದ ಒಂದು ನಿರೂಪಣೆ. ರುದ್ರದೇವರಲ್ಲಿರುವ ಒಂದು ಅಜ್ಞಾನ, ಅದರ ನಿರೂಪಣೆಯನ್ನು ಮಾಡಿದ್ದಾರೆ. ಮುಂದೆ ಸಸೈನ್ಯಂ ರಾವಣಂ ಹತ್ವಾ ರಾಮೇ ರಾಜತಿ ಭೂತಲೆ ಬ್ರಹ್ಮರುದ್ರಾದಯೋ ದೇವಾಃ ತಮ್ಮಾನಯಿತುಮಾಗತಾಃ ತದಾ ಸ್ವದತ್ತವರತಃ ಸರ್ವೈರಪ್ಯಜಿತಂ ಖಲು ಹತವಾನಿತಿ ಶರ್ವೋಸೋ ಸರ್ವೇಶೇ ಕೃತಮತ್ಸರಃ. ರುದ್ರದೇವರು ಅವರಲ್ಲಿ ಮತ್ಸರ ಇದೆ ಎಂಬುದನ್ನು ಹೇಳುವ ಒಂದು ಘಟನೆ. ಇದು ಯಾವುದು ಅಂದರೆ, ರಾಮಾಯಣದಲ್ಲಿ ರಾಮದೇವರು ರಾವಣನನ್ನು ಸಂಹಾರ ಮಾಡಿದ ಮೇಲೆ ಬ್ರಹ್ಮರುದ್ರಾದಿ ಎಲ್ಲ ದೇವತೆಗಳು ಬರ್ತಾರೆ. ತಮ್ಮ ತಮ್ಮ ಲೋಕದಿಂದ ಭೂಮಿಗೆ ಬಂದು ರಾಮದೇವರನ್ನ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರು ಸ್ತೋತ್ರ ಮಾಡಿದರು. ಬ್ರಹ್ಮರುದ್ರಾದಯೋ ದೇವಾಃ ತಮ್ಮ ಆನಯಿತು ಆಗತಾಃ. ಪರಮಾತ್ಮನನ್ನು, ರಾಮದೇವರನ್ನು ಸ್ತೋತ್ರ ಮಾಡಬೇಕು ಅಂತ ದೇವತೆಗಳು ಬಂದರು. ತದಾ ಸ್ವದತ್ತ ವರತಃ ಸರ್ವೈರಪಿ ಅಜಿತಂ ಖಲು ಹತವಾನ್. ಆಗ ರುದ್ರದೇವರಿಗೆ ಏನು ಬಂತು? ಮತ್ಸರ ಬಂತು. ಏನು? ನಾನು ವರ ಕೊಟ್ಟಿದ್ದೀನಿ ರಾವಣನಿಗೆ, ಯಾರಿಂದಲೂ ಎಲ್ಲರಿಂದಲೂ ನೀನು ಅಜೇಯನಾಗು, ಅಂದರೆ ನಿನಗೆ ಸೋಲೆ ಬರೋದಿಲ್ಲ ಅಂತ ನಾನು ವರ ಕೊಟ್ಟಿದ್ದಾಗ ನೀನು ನನ್ನ ವರ ಪಡೆದ ರಾವಣನನ್ನು ಸಂಹಾರ ಮಾಡಿದ್ಯಲ್ಲ, ಹಾಗೆ ಅಂತ ಮತ್ಸರ ಬಂತು. ಸರ್ವೇಶೀಕೃತ ಮತ್ಸರ. ಸರ್ವೇಶ್ವರನಾದ ಪರಮಾತ್ಮನಲ್ಲಿ ಅವರಿಗೆ ಮಾತ್ಸರ್ಯ ಅಂದರೆ ಹೊಟ್ಟೆ ಕಿಚ್ಚು. ನಾನು ಮಾಡಬಾರ್ದು ಅಂತ ಹೇಳಿದ್ದೇನೆ, ನೀನು ಮಾಡಿದ್ದೀಯಾ ಹಾಗೆ ಅಂತ ಹೊಟ್ಟೆ ಕಿಚ್ಚು ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಏನಾಯಿತು? ಧನುರಾದಾಯ ಯುದ್ಧಾಯ ಆಜುಹಾವಕಿಲ ರಾಘವಂ. ಆಗ ಧನುಸ್ಸನ್ನು ತೆಗೆದು ರಾಮದೇವರನ್ನ ಯುದ್ಧಕ್ಕೆ ಕರೀತಾರೆ. ಬಾ ನನ್ನ ಜೊತೆಗೆ ಯುದ್ಧಕ್ಕೆ ಅಂತ ಕರೀತಾರೆ ರುದ್ರದೇವರು. ಕಟಾಕ್ಷ ಕ್ಷೇಪ ಮಾತ್ರೇನ ಸ್ಥಾನಂ ಚಕ್ರೆ ಹರಂ ಹರಿಹಿ ಇತಿ ರಾಮಾಯಣ ಕಥಾ ಯಚ್ಛ್ರುತಾ ತೇನ ಮತ್ಸರಿ. ಆಗ ಪರಮಾತ್ಮ ಒಂದು ಕಟಾಕ್ಷದಿಂದ ನೋಡ್ತಾನೆ. ನೋಡಿದಾಗ ಅವರು ಕಂಬದಂತೆ ಅಲಗಾಡ್ಲಿಕ್ಕಾಗದೆ ಸುಮ್ಮನೆ ಇದ್ದು ಬಿಟ್ರು ರುದ್ರದೇವರು. ಕಟಾಕ್ಷ ಕ್ಷೇಪ ಮಾತ್ರೇನ ಸ್ಥಾಣುಂ ಚಕ್ರೆ, ಅಲಗಾಡ್ಲಿಕ್ಕಾಗದೆ ಕಂಬದಂತೆ ನಿಂತ್ಕೊಂಡ್ಬಿಟ್ರು ಅಂತ. ಚಕ್ರೆ ಆ ಥರ ಮಾಡಿದ್ಯಾರು? ಪರಮಾತ್ಮ ಕಟಾಕ್ಷ ಮಾತ್ರದಿಂದ ರುದ್ರದೇವರನ್ನ ಕಂಬದಂತೆ ಮಾಡಿಸ್ಬಿಟ್ಟ.
ಇತಿ ರಾಮಾಯಣ ಕಥಾ ಯಚ್ಛ್ರುತ. ಈ ರೀತಿಯಾಗಿ ರಾಮಾಯಣದಲ್ಲಿ ಕೇಳಿ ಬರ್ತಾ ಇದೆ. ಅದರಿಂದ ತೇನ ಮತ್ಸರಿ, ರುದ್ರದೇವರಲ್ಲಿ ಮಾತ್ಸರ್ಯ ಇದೆ, ಅಜ್ಞಾನ ಇದೆ, ಮದ ಇದೆ, ಮಾತ್ಸರ್ಯ ಇದೆ, ಲೋಭ ಇದೆ. ಇವೇ ಮೊದಲಾದ ದೋಷಗಳು ಭಾಗವತ ರಾಮಾಯಣದಲ್ಲಿ ಬಂದಿದೆ ಅಂತ ಗುರುಗಳು ಪಟ್ಟಿ ಮಾಡ್ತಾ ಇದ್ದಾರೆ. ಗಿರೀಶ ಇತಿ ಸರ್ವೇಷಾಂ ವಿದುಷಾಮಪಿ ಸಮ್ಮತಂ. ಈ ಮಾತು ಎಲ್ಲರಿಗೂ ಕೂಡ ಸಮ್ಮತವಾದದ್ದೇ. ಈ ರಾಮದೇವರ ಜೊತೆಗೆ ಯುದ್ಧ ಮಾಡಿದರು, ಮತ್ಸರ ಇದೆ ಎನ್ನುವ ವಿಚಾರ ಎಲ್ಲರಿಗೂ ಗೊತ್ತಾದ ಸಮ್ಮತವಾದ ಒಂದು ವಿಷಯ. ತದನಂತರ 5ನೇಯದು ಸವೈರುರೋಧ ದೇವಾನಾಂ ಪೂರ್ವಜೋ ಭಗವಾನ್ ಭವಃ ನಾಮಾನಿ ಕುರು ಮೇ ಧಾತಃ ಸ್ಥಾನಾನಿ ತ ಜಗದ್ಗುರೋ ಇತಿ ಭಾಗವತೆ ಸ್ಪಷ್ಟಂ ಉಕ್ತತ್ವಾದ್ ಧನಲೋಭತಃ ಯದ್ರುರೋಧ ತಥೋ ರುದ್ರಃ ಜನ್ಮ ಪ್ರಭೃತಿ ಲೋಭವಾನ್. ಇನ್ನು ಅವರಿಗೆ ರುದ್ರ ಅಂತ ಹೆಸರು ಬಂತು. ಯಾಕೆ ಹಾಗೆಂದರೆ, ಹುಟ್ಟಿದ ಕೂಡಲೇ ಅವ್ರು ಏನು ಮಾಡಿದರು, ನನಗೆ ಹೆಸರಿಡು, ನನಗೆ ಜಾಗ ಕೊಡು ಅಂತ ಹೇಳಿದ್ದರಿಂದ ಅಂತ ಭಾಗವತದಲ್ಲಿ ಸ್ಪಷ್ಟ ಇದೆ. ಅದರಿಂದ ಧನದ ಲೋಭ ಅವರಿಗೆ ಇದೆ ಎಂಬುದು ಸ್ಪಷ್ಟವಾಗಿತ್ತು. ಮತ್ತು ಅವರು ಅದರ ಸಲುವಾಗಿ ಅಳುತ್ತಾರೆ. ಅದರಿಂದ ಅವರಿಗೆ ರೋದನಾಥ್ ರುದ್ರಃ, ರುದ್ರದೇವರಿಗೆ ರುದ್ರ ಅಂತ ಯಾಕೆ ಹೆಸರು ಬಂತು? ರೋದನಾಥ್, ಹುಟ್ಟಿದ ಕೂಡಲೇ ನನಗೆ ಹೆಸರು ಬೇಕು, ಜಾಗ ಬೇಕು ಅಂತ ಹತ್ತದ್ರಿಂದ ಅವರಿಗೆ ರುದ್ರ ಅಂತ ಹೆಸರು ಬಂತು. ಯಾಕೆ? ಜನ್ಮ ಪ್ರಭೃತಿ ಲೋಭವಾನ್, ಹುಟ್ಟಿದಾಗಿಂದಲೇ ಅವರಿಗೆ ಆ ಲೋಭದ ಬುದ್ಧಿ ಇತ್ತು. ತದನಂತರ ಬಂದದ್ದಲ್ಲ, ಹುಟ್ಟಿದಾಗಿಂದಲೇ ಬಂದದ್ದದು ಅಂತ ಅದರ ಅಭಿಪ್ರಾಯ. ಜನ್ಮ ಪ್ರಭೃತಿ ಲೋಭವಾನ್. ಮತ್ಸರಾತ್ ಕುತ್ಸಿತ ಮತೇರ್ ಲೋಭಾತ್ ರೋದನಕಾರಿಣಃ ಕ್ರೋಧ ದಕ್ಷಶಿರಚ್ಛೇತು ಕಾಮಾತ್ ಗೌರ್ಯರ್ಧ ದೇಹಿನಃ. ಮತ್ಸರಾತ್ ಕುತ್ಸಿತ ಮತೆ, ಮತ್ಸರ್ಯದಿಂದ ಅವರು ಏನಾಯಿತು? ಅವರ ಬುದ್ಧಿ ಕುಂಠಿತವಾಯಿತು. ಲೋಭದಿಂದ ಏನಾಯಿತು? ರೋದನ ಕಾರಣ, ಕಣ್ಣಲ್ಲಿ ನೀರು ಬಂದು ದುಃಖಪಟ್ಟು ಅಳಕ್ಕೆ ಶುರು ಮಾಡಿಬಿಟ್ರು. ಯಾರು? ರುದ್ರದೇವರು. ಕ್ರೋಧಾತ್, ಅವರಿಗೆ ಸಿಟ್ಟು ಇದೆ. ಸಿಟ್ಟಿನಿಂದ ಏನು ಮಾಡಿದರು? ದಕ್ಷನ ತಲೆಯನ್ನೇ ಕಿತ್ತಾಕ್ಬಿಟ್ರು. ಭಾಗವತದಲ್ಲಿ ಈ ಕಥೆಯೂ ಬರುತ್ತದೆ. ದಕ್ಷ ತನಗೆ ಯಜ್ಞದಲ್ಲಿ ಆಹುತಿ ಕೊಟ್ಟಿಲ್ಲ ಹಾಗೆ ಅಂತ ಹೇಳಿ, ತನಗೆ ಆಹ್ವಾನ ಮಾಡಿಲ್ಲ, ಅವಹೇಳನ ಮಾಡಿದ ಅಂತ ಹೇಳಿ, ಆಹುತಿ ಕೊಟ್ಟಿಲ್ಲ ಅಂತ ಹೇಳಿ ಆ ದಕ್ಷನ ತಲೆಯನ್ನೇ ಕಡಿದಾಕ್ತಾರೆ. ಇದು ಯಾವುದರ ಸೂಚನೆ? ಅವರಲ್ಲಿ ಇರುವ ಒಂದು, ಯದ್ಯಪಿ ದಕ್ಷ ಸಜ್ಜನ, ಅದರಿಂದ ಅವರಲ್ಲಿ ಇರುವ ಒಂದು ಕ್ರೋಧ, ಕಾಮ ಕ್ರೋಧ, ಆ ಕ್ರೋಧ ಅಂತ ಏನು ಕರಿತೀವಿ, ಆ ಕ್ರೋಧವೂ ಕೂಡ ರುದ್ರದೇವರಲ್ಲಿ ಇದೆ ಅಂತ ಸ್ಪಷ್ಟವಾಯಿತು. ಇನ್ನು ಕಾಮಾತ್ ಗೌರ್ಯರ್ಧ ದೇಹಿನಃ, ಕಾಮವೂ ಇದೆ ಅಂತ. ಕಾಮವೂ ಇದೆ. ಕಾಮ ಇರೋದರಿಂದ ಅವ್ರು ಏನು ಮಾಡಿದರು? ಪಾರ್ವತಿ ತನ್ನ ಅರ್ಧ ಶರೀರವನ್ನು ಪಾರ್ವತಿಗೆ ಕೊಟ್ಟುಬಿಟ್ರಂತೆ. ಕಾಮಾತ್ ಗೌರ್ಯರ್ಧ ದೇಹಿನಃ, ಅವರ ಶರೀರದಲ್ಲಿ ಅರ್ಧ ಶಿವ, ಅರ್ಧ ಪಾರ್ವತಿಯರು. ಇದು ರುದ್ರದೇವರ ಒಂದು ಕಾಮದ ಸೂಚನೆ ಅಂತ ಬರೀತಾರೆ. ಕಾಮಾತ್ ಗೌರ್ಯರ್ಧ ದೇಹಿನಃ. ಇನ್ನು ಮೋಹಿನಿ ಸ್ತ್ರೀ ಪೃಷ್ಠಯಾತ್ರಾ ಮಾತ್ರೇನ ಶ್ರುತ ರೇತಸಃ ಇತೋಪಿ ಪ್ರಾಗ್ಜಿತೇನೈವ ಕಾಮೇನ ವಿಜಿತಸ್ಯ ಚ. ಪರಮಾತ್ಮ ಅವನು ಮೋಹಿನಿ ರೂಪವನ್ನು ತಾಳಿದ ಅಂತ ಕತೆ ಪ್ರಸಿದ್ಧ ಇದೆ. ಯಾವಾಗ? ಸಮುದ್ರ ಮಥನ ಮಾಡುವಾಗ ಅಸುರ ಜನರನ್ನು ಮೋಹನ ಮಾಡಬೇಕು ಅಂತೇಳಿ ಪರಮಾತ್ಮ ಮೋಹಿನಿ ರೂಪವನ್ನು ತಗೊಂಡ. ರುದ್ರದೇವರಿಗೆ ಅನಿಸ್ತಂತೆ ತಾನೂ ಕೂಡ ಮೋಹಿನಿ ರೂಪವನ್ನು ನೋಡಬೇಕು. ಪರಮಾತ್ಮನ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ನನಗೆ ಆ ಮೋಹಿನಿ ರೂಪವನ್ನು ದರ್ಶನ ಮಾಡಿಸು, ನಾನು ನೋಡಬೇಕು ಹಾಗೆ. ಪರಮಾತ್ಮ ಹೇಳಿದನಂತೆ, ಬೇಡ, ನಿನಗೆ ಸರಿ ಹೋಗೋದಿಲ್ಲ ಅದು ಹಾಗೆ. ಸ್ವಾಮಿ ನಾನು ಮನಸ್ಸಿನ ಅಭಿಮಾನಿ ದೇವತೆ, ನನಗೆ ಮನಸ್ಸಿನಲ್ಲಿ ಯಾವ ವಿಕಾರವೂ ಬರೋದಿಲ್ಲ, ನನಗೆ ಆ ರೂಪವನ್ನು ತೋರಿಸಿರಿ ಹಾಗೆ ಅಂತ ಪರಮಾತ್ಮನಿಗೆ ಒತ್ತಾಯ ಮಾಡಿದಾಗ, ನಾಳೆ ಬಾ ಅಂತ ಪರಮಾತ್ಮ ಹೇಳಿ ಕಳಿಸಿದ. ಮಾರನೇ ದಿವಸ ಹೋಗ್ತಾರೆ. ಪರಮಾತ್ಮನ ಮೋಹಿನಿ ರೂಪವನ್ನು ನೋಡಿ ಮೋಹಿತರಾಗಿ
ಆ ಮೋಹಿನಿ ರೂಪದ ಹಿಂದೆ ಪೃಷ್ಠ ಯಾತ್ರಾ ಮಾತ್ರೇನ ಅವ್ರ ಹಿಂದಕ್ಕೆ ಹೋಗ್ತಾ ಇದ್ದಾರಂತೆ. ರುದ್ರದೇವರು ಆ ಮೋಹಿನಿ ಪರಮಾತ್ಮ ಮೋಹಿನಿ ರೂಪವನ್ನು ತಾಳಿದಾಗ ಅದರಿಂದ ಮೋಹಿತರಾಗಿ ಅವರ ಆ ಮೋಹಿನಿ ರೂಪದ ಹಿಂದೆಯೇ ಹೋಗ್ತಾ ಅವರ ರೇತಸ್ಸು, ಅವರ ವೀರ್ಯ ಅದು ಬೀಳ್ತಾ ಇತ್ತಂತೆ. ಮೋಹಿನಿ ಸ್ತ್ರೀ ಪೃಷ್ಠ ಯಾತ್ರಾ ಮಾತ್ರೇನ ಶ್ರುತ ರೇತಸಃ. ಯದ್ಯಪಿ ಕಾಮಹರ ಅವರು, ಆದರೂ ಮೋಹಿನಿ ಅವತಾರದಲ್ಲಿ ಈ ರೀತಿಯಾಗಿ ಒಂದು ಘಟನೆ ಇರೋದರಿಂದ ಅವರಿಗೆ ಕಾಮ ಇದೆ ಎಂಬುದು ಸ್ಪಷ್ಟವಾಯಿತು ಅಂತಾರೆ ಗುರುಗಳು. ಇತೋಪಿ ಪ್ರಾಗ್ಜಿತೇನೈವ ಕಾಮೇನ ವಿಜಿತಸ್ಯ ಚ. ಅದರಿಂದ ಪಾರ್ವತಿಯನ್ನು ಕೂಡ ಮದುವೆ ಮಾಡಿಕೊಂಡಿದ್ದರೂ ಕೂಡ ಅವರಿಗೆ ಆ ಮೋಹಿನಿ ರೂಪವನ್ನು ನೋಡಿದಾಗ ಕಾಮದ ಸಹನೆ ಆಗಲಿಲ್ಲ ಅಂತ ಅದರ ಅಭಿಪ್ರಾಯ. ಅದರಿಂದ ಶೋಧಾಯ ಅಭ್ಯಗತಮುನೇಃ ವಧಾಯ ಉದ್ಯತಶೀಲಿನಃ ಸಾಕ್ಷಾತ್ ಸ್ವಸ್ಯ ಪಿತುಃ ಮಸ್ತಕಚ್ಛೇದಾತ್ ಆತತಾಯಿನಃ. ಇನ್ನು ಸ್ಮಶಾನಚಾರಿಣೋ ನಿತ್ಯಂ ನೃಕಪಾಲ ಕರಸ್ಯ ಚ. ಭೃಗು ಋಷಿಗಳು ಒಂದ್ಸಲ ಪರೀಕ್ಷೆ ಮಾಡಲಿಕ್ಕೆ ಹೋಗ್ತಾರೆ, ಯಾರು ಸರ್ವೋತ್ತಮ ಅಂತ. ನೀವು ಕೇಳಿರ್ಬೋದು, ಶ್ರೀನಿವಾಸ ಕಲ್ಯಾಣದಲ್ಲಿ ಬಂದಿರುವ ವಿಚಾರ ಇದು. ಪರೀಕ್ಷೆ ಮಾಡಲಿಕ್ಕೆ ಹೋಗಿದಾಗ ಮೊದಲು ಬ್ರಹ್ಮದೇವರ ಸಭೆಗೆ ಹೋಗ್ತಾರೆ. ಬ್ರಹ್ಮದೇವರು ಗೊತ್ತಿದ್ದರೂ ಕೂಡ, ಭೃಗು ಋಷಿಗಳು ಬಂದಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಸುಮ್ಮನೆ ಇದ್ಬಿಟ್ರು, ಸ್ವಾಗತ ಮಾಡಲಿಲ್ಲ ಭೃಗು ಋಷಿಗಳನ್ನು. ಸರಿ, ಸ್ವಾಗತ ಮಾಡಲಿಲ್ಲ, ಇವರು ಉತ್ತಮರಾಗಲಿಕ್ಕಿಲ್ಲ ಅಂತ ಹೇಳಿ ಭೃಗು ಋಷಿಗಳು ಅಲ್ಲಿಂದ ಹೊರಟು ಶಿವನ ಲೋಕಕ್ಕೆ ಹೋಗ್ತಾರೆ. ಶಿವನ ಲೋಕಕ್ಕೆ ಹೋದಾಗ ಶಿವ ಏನು ಮಾಡಿದ, ತ್ರಿಶೂಲವನ್ನು ಹಿಡ್ಕೊಂಡು ಬಂದು ಭೃಗು ಋಷಿಗಳನ್ನ ಸಂಹಾರ ಮಾಡಲಿಕ್ಕೆ ಬಂದ್ಬಿಟ್ರು. ಆಗ ಅವರು ಶಾಪ ಕೊಡ್ತಾರೆ, ಶೋಧಾಯ ಅಭ್ಯಾಗತ ಮುನೇಃ ವಧಾಯ ಉದ್ಯತ ಶೂಲಿನಃ. ಅವರನ್ನು ಸಂಹಾರ ಮಾಡಬೇಕು ಅಂತ ತ್ರಿಶೂಲವನ್ನೇ ಎತ್ತಿಬಿಟ್ರು. ಅಷ್ಟು ಮಾತ್ರ ಇಲ್ಲ, ಇದು ಯಾವುದರ ಸೂಚನೆ? ಅವರಲ್ಲಿ ಇರುವ ಕ್ರೋಧದ ಒಂದು ಸೂಚನೆ, ಕ್ರೋಧದ ಸೂಚನೆ ಇದು. ಸಾಕ್ಷಾತ್ ಸ್ವಸ್ಯ ಪಿತುಃ ಮಸ್ತಕ ಛೇದಾತ್. ಅಷ್ಟು ಮಾತ್ರ ಇಲ್ಲ, ತನ್ನ ತಂದೆಯಾದ ಬ್ರಹ್ಮದೇವರ ತಲೆಯನ್ನೇ ಕತ್ತರಿಸಿದವರು. ಒಂದ್ಸಲ 5ನೇ ತಲೆಯಿಂದ ಬ್ರಹ್ಮದೇವರು ವೇದ ಉಚ್ಚಾರಣೆ ಮಾಡ್ತಾಯಿದ್ರು, 5 ತಲೆಯಿಂದಲೂ ವೇದ ಉಚ್ಚಾರಣೆ ಮಾಡ್ತಾಯಿದ್ರು. ಆಗ 5ನೇ ತಲೆಯಿಂದ ವೇದ ಅಪಸ್ವರ ಇದ್ದಂತೆ ಉಚ್ಚಾರಣೆ ಮಾಡಿದರಂತೆ. ಅಪಸ್ವರ, ವೇದ ಅಪಸ್ವರದಿಂದ ಉಚ್ಚಾರಣೆ ಮಾಡಿದರೆ ಏನು ಫಲ ಆಗ್ತದೆ ಅಂತ ಜಗತ್ತಿಗೆ ತೋರಿಸಬೇಕಾಗಿತ್ತು. ಉಚ್ಚಾರಣೆ ಮಾಡಿದರು. ರುದ್ರದೇವರು ಶೂಲವನ್ನು ಎಸೆದೇ ಬಿಟ್ರಂತೆ. ಅವರ ತಲೆ, ಬ್ರಹ್ಮದೇವರ ತಲೆ, ಒಂದು ತಲೆ ಕತ್ತರಿಸಿ ಹೋಯಿತು. ಆಗ 5 ತಲೆ ಇದ್ದವರು 4 ತಲೆ ಉಳ್ಳವರಾಗ್ಬಿಟ್ರು. ಯಾರು? ಬ್ರಹ್ಮದೇವರು. ಆ ತಲೆ ಬುರುಡೆ ರುದ್ರದೇವರ ಕೈಗೆ ಬಂದು ಅಂಟ್ಕೊಂಡ್ಬಿಡ್ತು. ಅದರಿಂದ ಅವರೇನಾದರೂ ಆತತಾಯಿನಃ, ಅಂದರೆ ತಮ್ಮ ಬಂಧು ಬಾಂಧವರನ್ನು ಕೊಲ್ಲುವವರನ್ನು ಆತತಾಯಿಗಳು ಅಂತ ಕರೀತಾರೆ. ಅಂಥ ಒಂದು ಪ್ರಯತ್ನವನ್ನು ರುದ್ರದೇವರು ಮಾಡಿದ್ದಾರೆ ಅಂತ ಅದರ ಅಭಿಪ್ರಾಯ. ಸ್ಮಶಾನಚಾರಿಣಃ ನಿತ್ಯಂ ನೃಕಪಾಲ ಕರಸ್ಯ ಚ. ಅದರಿಂದ ಏನಾಯಿತು? ಸ್ಮಶಾನ ವಾಸಿಗಳಾಗಿದ್ದು ಕೈಯಲ್ಲಿ ಕಪಾಲವನ್ನು ಧರಿಸಿಕೊಂಡು ಇರ್ತಾರೆ ಅಂತ ಅದರ ಅಭಿಪ್ರಾಯ. ಯಾಕೆ? ಬ್ರಹ್ಮದೇವರಿಗೆ ಇಂಥ ಒಂದು ಶಿರಚ್ಛೇದನ ಮಾಡಿದ್ದರಿಂದ. ಅದರಿಂದ ಅವರಲ್ಲಿ ಸಿಟ್ಟು ಇದೆ ಎಂಬುದು ಪ್ರಸಿದ್ಧ. ನಾರಿ ಸಂಗಮ ಮತ್ತೋಸೌ ಯಸ್ಮಾನ್ ಮಾಮವಮನ್ಯತೆ ಯೋನಿಲಿಂಗ ಸ್ವರೂಪಂ ವೈ ತಸ್ಮಾದಸ್ಯ ಭವಿಷ್ಯತಿ ಇತಿ ಪಾದ್ಮಪುರಾಣೋಕ್ತ ಭೃಗುಶಾಪಸ್ಯ ಸಾಹಸಂ. ಇನ್ನು ತನ್ನ ಅಸಾಮರ್ಥ್ಯ, ಆತ್ಮಶಕ್ತಿ ಇಲ್ಲ ಎಂಬುದಕ್ಕೆ ಒಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಎಲ್ಲವನ್ನು ಪಟ್ಟಿ ಮಾಡಿದರು. ಮತ್ತು ಮುಂದಿನ ಭವಿಷ್ಯದ ಜ್ಞಾನ ಇಲ್ಲ ಅದನ್ನು ಹೇಳಿದರು. ಮತ್ತು ಆತ್ಮಶಕ್ತಿ
ಆತ್ಮರಕ್ಷಕ ಶಕ್ತಿ, ತನ್ನನ್ನು ಕಾಪಾಡಿಕೊಳ್ಳುವ ಶಕ್ತಿಯೂ ಕೂಡ ಇಲ್ಲ ಅಂತಾರೆ ನೋಡಿ. ಯಾಕೆಂದರೆ ಭೃಗು ಋಷಿಗಳು ಪರೀಕ್ಷೆ ಮಾಡಲಿಕ್ಕೆಂದು ಬಂದಾಗ ಶೂಲವನ್ನು ಎತ್ತಿ ತನ್ನನ್ನು ಸಂಹಾರ ಮಾಡಲಿಕ್ಕೆ ಬಂದ ರುದ್ರದೇವರಿಗೆ ಭೃಗು ಋಷಿಗಳು ಶಾಪ ಕೊಡ್ತಾರೆ. ಏನು ಶಾಪ ಕೊಟ್ಟರು? ನಾರೀ ಸಂಗಮ ಮತ್ತೋಸೌ, ಪಾರ್ವತೀ ದೇವಿಯ ಸಂಘದಿಂದ ನೀನು ಉನ್ಮತ್ತನಾಗಿದ್ದಿ. ಅದರಿಂದ ಮಾಂ ಅವಮನ್ಯತೆ, ಅದರಿಂದ ನನ್ನನ್ನು ನೀನು ಅವಮಾನ ಮಾಡ್ತಾ ಇದ್ದೀಯ. ನಾನು ಕೈಲಾಸಕ್ಕೆ ಬಂದರೂ ಕೂಡ ಋಷಿಗಳಾದ ನನ್ನನ್ನು ಅವಮಾನ ಮಾಡ್ತಾ ಇದ್ದೀಯ ನೀನು. ಅದರಿಂದ ಯೋನಿಲಿಂಗ ಸ್ವರೂಪಂ ವೈ ತಸ್ಮಾದಸ್ಯ ಭವಿಷ್ಯತಿ, ಅದರಿಂದ ಭೂಲೋಕದಲ್ಲಿ ಇನ್ನು ಮುಂದೆ ನಿನಗೆ ಲಿಂಗ ಪೂಜೆಯಾಗಲಿ ಅಂತ ಅವರು ಶಾಪವನ್ನು ಕೊಟ್ಟರು. ಯಾರು? ಭೃಗು ಋಷಿಗಳು ಕೊಟ್ಟ ಶಾಪ. ಆ ಶಾಪ ಇವತ್ತಿಗೂ ಕೂಡ ಹಾಗೆ ನಡೀತದೆ ನೋಡಿ. ಎಲ್ಲೂ ಕೂಡ ರುದ್ರದೇವರ ಮೂರ್ತಿಗೆ ಪೂಜೆ ಕಂಡಿಲ್ಲ, ಲಿಂಗ ಪೂಜೆ ನಡೀತಾ ಇದೆ. ಯಾಕೆ? ಅವತ್ತು ಭೃಗು ಋಷಿಗಳು ಕೊಟ್ಟ ಶಾಪ ಇವತ್ತು ನಡ್ಕೊಂಡು ಬರ್ತಾ ಇದೆ. ಇದು ಈ ವಿಚಾರ ಪದ್ಮಪುರಾಣದಲ್ಲಿ ಬಂದಿದೆ. ಪದ್ಮಪುರಾಣೋಕ್ತ ಭೃಗುಶಾಪಸ್ಯ ಸಾಹಸಂ. ಅದರಿಂದ ಏನಾಯಿತು ಅಂದರೆ, ಪಶ್ಯಂತು ಪಂಚಶೀರ್ಷಾಣಿ ಭುಜಾನಾಂ ಚ ಚತುಷ್ಟಯಂ ದ್ವೌ ಪಾದೌ ಉದರಂ ವಕ್ಷಃ ಕಟಿಶ್ಚೋರು ಚ ಧೂರ್ಜಟೇಃ ವಿಚ್ಛಿದ್ಯ ತಕ್ಷಣಾದೇವ ಪೇತುಃ ಕಿಲ ಮಹೀತಲೆ ಶಿಷ್ಣಮಾತ್ರಂ ಚ ಉರ್ವರಿತಂ ತಚ್ಚ ಯೋನ್ಯಾಂ ನಿವೇಶಿತಂ ಅತ್ರ ಪ್ರಮಾಣಂ ಶೈವಾನಾಂ ಕಂಠೆ ಕಂಠೆ ವಿಲಂಬಿನಿ ಲಿಂಗಮಾಲೈವ ಯಾ ನಿತ್ಯಂ ಕಂಠೆ ವಾಮೆ ಪ್ರಪೂಜ್ಯತೆ ಏವಂ ಚ ಹರಿಭಕ್ತಸ್ಯ ಭೃಗೋ ಅದ್ಭುತ ತೇಜಸಃ ಶಾಪಾತ್ ಚಿನ್ನಾಕಿಲಾಂಗಸ್ಯ ಲಿಂಗಾಕಾರಧರಸ್ಯ ಚ. ಆಗ ಭೃಗು ಋಷಿಗಳು ಶಾಪ ಕೊಟ್ಟಾಗ ಏನಾಯಿತು? ರುದ್ರದೇವರ ಒಂದೊಂದೇ ಅವಯವ ಕಳಚಿ ಬೀಳ್ತಾ ಇತ್ತಂತೆ. ಪಶ್ಯಂತು ಪಂಚಶೀರ್ಷಾಣಿ, 5 ತಲೆ, ಧ್ಯೇಯ ಪಂಚಮುಖೋ ರುದ್ರ ಅಂತ ಶ್ರೀಮದಾಚಾರ್ಯರು ರುದ್ರದೇವರ ಧ್ಯಾನ ಶ್ಲೋಕವನ್ನು ಹೇಳುವಾಗ 5 ತಲೆಯ ಶಿವನನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. 5 ತಲೆಯೂ ಬಿತ್ತಂತೆ. ಭುಜಾನಾಂ ಚ ಚತುಷ್ಟಯಂ, 4 ಭುಜ ಅದೂ ಬಿತ್ತು. ದ್ವೌ ಪಾದೌ, 2 ಪಾದ ಅದೂ ಬಿತ್ತು. ಉದರ, ವಕ್ಷಸ್ಥಲ, ಕಟಿ, ಊರು, ತೊಡೆಗಳು, ಜಟೆ ಎಲ್ಲವೂ ಬಿತ್ತಂತೆ. ವಿಚ್ಛಿದ್ಯ ತಕ್ಷಣ ದೇವ, ಆ ಕ್ಷಣದಲ್ಲಿ ಎಲ್ಲ ಬಿದ್ದೋಯ್ತು. ಭೃಗು ಋಷಿಗಳ ಶಾಪದಿಂದ ಎಲ್ಲ ಬಿದ್ದೋಯ್ತು. ಯಾವುದು ಉಳಿತು? ಶಿಷ್ಣ ಮಾತ್ರಂ ಚ ಉರ್ವರಿತಂ, ಅವರ ಶಿಷ್ಣ ಮಾತ್ರ ಉಳಿತಂತೆ. ಲಿಂಗ ಪೂಜೆಯಲ್ಲಿ ಮೇಲೆ ಕಾಣ್ತೀವಲ್ಲ ಶಿಷ್ಣ ಅಂತ, ಅದನ್ನು ಹೇಳ್ತಾ ಇದ್ದಾರೆ. ತಚ್ಚ ಯೋನ್ಯಾಂ ನಿವೇಶಿತಂ, ಆ ಶಿಷ್ಣ, ಆ ಪೀಠ ಇದೆ ನೋಡಿ, ಪಾಣಿಪೀಠ ಅಂತ ಕರೀತಾರೆ, ಅದರ ಮೇಲೆ ಆ ಲಿಂಗವೈ ಕೂತ್ಕೊಂಡಿತ್ತು. ಅದು ಯೋನಿಯದು. ಯೋನ್ಯಾಂ, ಪಾರ್ವತಿಯ ರೂಪದಿಂದ ಇದ್ದಾರೆ ಅಂತ, ಪಾರ್ವತಿಯ ಯೋನಿಯಲ್ಲಿ ಹೋಗಿ ಸೇರಿತ್ತು. ಪಾಣಿಪೀಠೆ ನಿವೇಶಿತಂ, ಯೋನ್ಯಾಂ ನಿವೇಶಿತಂ. ಈ ಘಟನೆ ಆದದಕ್ಕೆ ಪ್ರಮಾಣ ಯಾವುದಪ್ಪ ಹಾಗೆ ಅಂತ ಕೇಳಿದರೆ, ಅತ್ರ ಪ್ರಮಾಣಂ ಶೈವಾನಾಂ ಕಂಠೆ ಕಂಠೆ ವಿಲಂಬಿನಿ. ನೀವು ಶೈವರು ಅಂತ ಇರ್ತಾರೆ ನೋಡಿ, ಅವ್ರ ಕುತ್ತಿಗೆಯಲ್ಲಿ ನೋಡಿ ಈಗಲೂ ಕೂಡ ಲಿಂಗಾಕಾರದ ಆ ಮಾಲೆಯನ್ನು ಇವತ್ತು ಧರಿಸಿಕೊಂಡಿರ್ತಾರೆ. ಆ ಲಿಂಗ ಹೇಗೆ ಬಂತು ಅವರಿಗೆ, ಆ ಪೀಠ ಹೇಗೆ ಬಂತು, ಆ ಕತೆ ಹಿನ್ನೆಲೆ ಭಾಗವತ ಹೇಳುವಂತೆ ಭೃಗು ಋಷಿಗಳ ಶಾಪದಿಂದ ಬಂತು. ಲಿಂಗಮಾಲೈವ ಯೋನಿತ್ಯಂ ಕಂಠೆ ವಾಮೇ ಪ್ರಪೂಜ್ಯತೆ. ಕರದಲ್ಲಿ ಶೈವರು ನೋಡಿದರೆ ಲಿಂಗದ ಮಾಲೆಯನ್ನು ಹಾಕ್ಕೊಂಡಿರ್ತಾರೆ ಮತ್ತು ಲಿಂಗದ ಪೂಜೆಯನ್ನು ಇವತ್ತಿಗೂ ಮಾಡ್ತಾರೆ. ಇದರಿಂದ ಏನು ಸ್ಪಷ್ಟವಾಯಿತು? ಭೃಗು ಋಷಿಗಳ ಶಾಪ ಸತ್ಯವದು ಅಂತ ಸ್ಪಷ್ಟವಾಯಿತು. ಅದು ಯಾರು? ಭೃಗು ಋಷಿಗಳು ಅಂದರೆ ಯಾರು? ಹರಿಭಕ್ತಸ್ಯ ಭೃಗೋಹೋ ಅದ್ಭುತ ತೇಜಸಃ. ಭೃಗು ಋಷಿಗಳ ಸಾಮರ್ಥ್ಯ ನೋಡಿ, ಅಂತಹ ದೊಡ್ಡವರು ಮಹಾರುದ್ರ ದೇವರು, ಅವರ ಅಂಗ ಎಲ್ಲ ಹೋಗಿ ಶಿಷ್ಣ ಮಾತ್ರ ಉಳಿದು ಲಿಂಗಾಕಾರದಲ್ಲಿ ಪೂಜೆ ನಡೆದು ಬರುವಂತೆ ಆಗ್ತಾ ಇದೆ ಅಂದರೆ ಹರಿಭಕ್ತರ ಒಂದು ಪ್ರಭಾವ ನೋಡಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಹರಿಭಕ್ತಸ್ಯ ಭೃಗೋಹೋ ಅದ್ಭುತ ತೇಜಸಃ ಶಾಪಚ್ಛಿನ್ನ ಅಖಿಲಾಂಗಸ್ಯ ಲಿಂಗಾಕಾರಧರಸ್ಯ ಚ. ಇನ್ನು ವರಂ ದತ್ವಾ ಮಾರಕಸ್ಯ ದುರಾಚಾರಿ ಪ್ರಿಯಸ್ಯ ಚ ವಿಷೇನ ನೀಲಗ್ರೀವಸ್ಯ
ವಿಷಾದಾನ್ಮೇಷರೂಪಿಣಃ ಮೇಷರೂಪಶಿವತ್ರಾತೇತ್ಯುಕ್ತೋ ಯೋ ನರಕೇಸರಿ ಜುಗೋಪಕಿಲ ಯನ್ಮೇಷ ರೂಪಶಂಕರವಾಹನಃ ಯೋ ನಿಗ್ರಸ್ತ ಗಿರಿಶಂ ತಸ್ಯ ಸ್ತ್ರೀರೂಪಶಕ್ತಿಭಿಃ ಪರಾಜಿತಸ್ಯ ತ್ರಾತಸ್ಯ ಹರಿಣಾ ಕರುಣಾವತ. ಇನ್ನೊಂದು ಘಟನೆಯನ್ನು ಹೇಳ್ತಾ ಇದ್ದಾರೆ. ಇವಾಗಲೆಲ್ಲ ಪುರಾಣಗಳಲ್ಲಿ ಬಂದಿರುವ ಘಟನೆಗಳು. ವರಂ ದತ್ವಾ ಮಾರಕಸ್ಯ, ಒಬ್ಬ ಅಸುರ ಇದ್ದ, ಅವನಿಗೆ ರುದ್ರದೇವರು ತಾನೇ ವರ ಕೊಟ್ಟಿದ್ದು. ಅವನ ರಕ್ತ ಭೂಮಿಯಲ್ಲಿ ಬಿದ್ದರೆ ಅದು ರಕ್ತಬೀಜಾಸುರ. ಅವನ ರಕ್ತ ಭೂಮಿಯಲ್ಲಿ ಬಿದ್ದರೆ ಇನ್ನಷ್ಟು ಅನೇಕ ರೂಪಗಳು ಅವನಿಗೆ ಬರ್ತಾ ಇತ್ತಂತೆ. ಅಂತ ಒಂದು ವರವನ್ನು ಕೊಟ್ಟಿದ್ದರು ರುದ್ರದೇವರು. ಅದರಿಂದ ರಕ್ತಬೀಜಾಸುರ ಅಂತ ಕರೀತಾರೆ. ಅದರಿಂದ ಯಾರು ಸಂಹಾರ ಮಾಡಲಿಕ್ಕೆ ಹೋದರೂ ಅವನ ರಕ್ತ ಭೂಮಿಯಲ್ಲಿ ಬೀಳೋದು, ಇನ್ನಷ್ಟು ರೂಪಗಳನ್ನು ಅವನಿಗೆ ತಗೊಳ್ಳಿಕ್ಕೆ ಬರ್ತಾ ಇತ್ತು. ಅಂತ ಒಂದು ವರ ಇತ್ತು. ಅವನ ಕೊಲ್ಲೋದೇ ದೊಡ್ಡ ಲೋಕಕಂಟಕನಾಗಿದ್ದ. ಅವನನ್ನು ಸಂಹಾರ ಮಾಡೋದು ತೊಂದರೆಯಾಗ್ತಾ ಇತ್ತು. ರುದ್ರದೇವರು ಆಲೋಚನೆ ಮಾಡಿದರು, ಇವನ ರಕ್ತ ಭೂಮಿಗೆ ಬಿದ್ದರೆ ಮಾತ್ರ ತಾನೇ ಇವನು ತಿರ್ಗಾ ಅನೇಕ ರೂಪಗಳನ್ನು ತಾಳ್ತಾನೆ. ಇವನನ್ನು ಸಂಹಾರ ಮಾಡಬೇಕು. ಸಂಹಾರ ಮಾಡಿದಾಗ ಇವನ ರಕ್ತ ಭೂಮಿಯಲ್ಲಿ ಬೀಳಬಾರದು ಅಂತ ಹೇಳಿ ಏನು ಮಾಡಿದರು, 64,000 ಯೋಗಿನೀಯರು ಅಂತ, ಅವರು ರುದ್ರದೇವರ ಶಕ್ತಿನೇ, ಅವರು ತಮ್ಮ ಶಕ್ತಿಯಿಂದ ಏನು ಮಾಡಿದರು, 64,000 ಯೋಗಿನೀಯರನ್ನು ಸೃಷ್ಟಿ ಮಾಡಿದರು. ಅವರು ಹುಟ್ಟಿದ ಕೂಡಲೇ ಕೇಳಿದರು ಏನು ಮಾಡಬೇಕು ಅಂತ ರುದ್ರದೇವರನ್ನ ಕೇಳ್ತಾರೆ. ರುದ್ರದೇವರು ಹೇಳಿದರು, ಒಂದು ರಕ್ತ ಕೆಳಗೆ ಬೀಳಬಾರ್ದು, ಆ ಥರ ನೀವು ಪಾನ ಮಾಡಿರಿ, ನಾನು ಅವನನ್ನು ಸಂಹಾರ ಮಾಡ್ತೀನಿ ಅಂತ ಆ ಅಸುರನನ್ನು ಸಂಹಾರ ಮಾಡ್ತಾರೆ. ರಕ್ತಗಳು ಕೆಳಗೆ ಬೀಳ್ತಾ ಬಂದಾಗ ಈ ಯೋಗಿನಿಯರು ಹೋಗಿ ಆ ರಕ್ತವನ್ನು ಪಾನ ಮಾಡಿಬಿಡ್ತಾರೆ. ಮೇಲೆ ಏನಾಯಿತು, ಆ ರಕ್ತವನ್ನು ಪಾನ ಮಾಡಿದ ಒಂದು ಶಕ್ತಿ ಅವರು ಬಂದು ರುದ್ರದೇವರನ್ನು ಹಿಂಬಾಲಿಸ್ಕೊಂಡು ಬಂದ್ಬಿಟ್ರು. ರುದ್ರದೇವರನ್ನೇ ಕೊಲ್ಲಬೇಕು ಅಂತ ಬಂದುಬಿಟ್ರು. ಯಾರು? ಆ 64,000 ಯೋಗಿನಿಯರು. ಈ ರೀತಿಯಾಗಿ ಆದಾಗ ಅಲ್ಲಿ ಇಲ್ಲಿ ಮತ್ತೆ ಓಡಾಡ್ತಾರೆ. ಎಲ್ಲಿ ಹೋದರೂ ಅವರು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದರು. ಕೊನೆಯಲ್ಲಿ ಒಂದು ಕಾಡಿನಲ್ಲಿ ಒಂದಿಷ್ಟು ಮೇಷ ಹೋಗ್ತಾ ಇತ್ತು. ತಾವೂ ಕೂಡ ಒಂದು ಮೇಷರೂಪವನ್ನು ಧರಿಸಿಕೊಂಡು ಗುಂಪಾಗಿ ಹೋಗ್ತಾ ಇದ್ದರಂತೆ. ನರಸಿಂಹದೇವರನ್ನು ಸ್ತೋತ್ರ ಮಾಡಿದರಂತೆ. ಆಗ ರುದ್ರದೇವರು, ಸ್ವಾಮಿ ಕಾಪಾಡು, ಫಜೀತಿಯಾಗಿಬಿಟ್ಟಿದೆ, ನನ್ನನ್ನು ಕಾಪಾಡು ಅಂತ ತಮ್ಮ ಅಸಾಮರ್ಥ್ಯವನ್ನು ಪ್ರಕಟ ಮಾಡಿ, ತನ್ನನ್ನು ರಕ್ಷಣೆ ಮಾಡಿಕೊಳ್ಳಕ್ಕಾಗದೆ ಪ್ರಾರ್ಥನೆಯನ್ನು ಮಾಡಿ ನರಸಿಂಹದೇವರ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಆ ಮೇಷದ ಮೇಲೆಯೇ, ಯಾವ ರುದ್ರದೇವರು ಮೇಷರೂಪದಲ್ಲಿ ಇದ್ದರೋ ಆ ಮೇಷವನ್ನೇ ವಾಹನವನ್ನಾಗಿ ಮಾಡಿಕೊಂಡು ನರಸಿಂಹದೇವರು ಬಂದು ಆ 64,000 ಯೋಗಿನಿಯರನ್ನು ಕೂಡ ಸಂಹಾರ ಮಾಡಿ ರುದ್ರದೇವರಿಗೆ ಅನುಗ್ರಹವನ್ನು ಮಾಡಿರುವ ಒಂದು ಘಟನೆ ಪುರಾಣದಲ್ಲಿ ಇದೆ. ಅದರಿಂದ ರುದ್ರದೇವರಿಗೆ ಮುಂದೆ ಏನಾಗಲಿಕ್ಕಿದೆ, ಆ ಅಸುರನಿಗೆ ಯಾಕೆ ಬರಕೊಡಬೇಕಾಗಿತ್ತು, ಈ ಯೋಗಿನಿಯರನ್ನಾದರೂ ಯಾಕೆ ಈ ಥರ ಸೃಷ್ಟಿ ಮಾಡಬೇಕಾಗಿತ್ತು, ತನ್ನನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಇದರ ಒಂದು ಕಲ್ಪನೆ ಅವರಿಗೆ ಅಸ್ಪಷ್ಟವಾಗಿ ಇದೆ ಎಂಬ ಒಂದು ವಿಷಯವನ್ನು ಈ ಭಾಗ ನಮಗೆ ತಿಳಿಸಿಕೊಡ್ತಾ ಇದೆ. ಅದರಿಂದ ಯೋಗ್ಯಂ ಯೋಗ್ಯಂ ತಥಾ ಕಾರ್ಯಕಾರ್ಯಂ ಚಾಪ್ಯಭಿಜಾನತಃ ನಾಮಮಾತ್ರಾನ್ ಮಹೇಶಸ್ಯ ನಾಮ್ನಾ ಮೃತ್ಯುಂಜಯಸ್ಯ ಚ ವೇಪಮಾನಸ್ಯ ಮರಣಶಂಕಯ ದಿಕ್ಷು ಧಾವತಃ ಚಲತಿ ತ್ರಿಶೂಲಹಸ್ತಸ್ಯ ಗಲೆ ಲೋಲಪ್ತಿ ನಾಕಿನಃ ಸಂಸ್ರತ್ ಕಪರ್ದಬಂಧಸ್ಯ ಸಂತ್ರಸ್ತಸ್ಯ ಪದೇ ಪದೇ ಅಸಮಂಜತಾ ತಸ್ತ್ವಸ್ಯ ಕಿಂ ವಾಚ್ಯ ಶೋಚ್ಯಕರ್ಮಣಃ. ಅದರಿಂದ
ಯಾವ ಕೆಲಸ ಯೋಗ್ಯ, ಯಾವ ಕೆಲಸ ಅಯೋಗ್ಯ, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರದು, ಇದು ಅಷ್ಟು ಸ್ಫುಟವಾಗಿ ರುದ್ರದೇವರಿಗೆ ಗೊತ್ತಿಲ್ಲ ಅಂತ. ನಾಮ ಮಾತ್ರದಿಂದ ಅವರು ಮಹೇಶ ಅಷ್ಟೇ, ಮಹಾ ಈಶ ನಾಮ ಮಾತ್ರ, ಹೆಸರಿಗೆ ಮಾತ್ರ ಅಷ್ಟೇ. ಹೆಸರಿಗೆ ಮಾತ್ರ ಅವರು ಮೃತ್ಯುಂಜಯ ಅಂತ. ಅವರಿಗೆ ಮೃತ್ಯುವಿನ ಭಯ ಅನೇಕ ಬಾರಿ ಬಂದದ್ದು ಕಂಡಿದೆ. ಅದರಿಂದ ವೃಕಾಸುರನಿಂದ ವೇಪಮಾನ ನಡುಕ ಬಂದಿತ್ತಂತ ಅವರಿಗೆ. ಮರಣಶಂಕೆಯ ದಿಕ್ಷು ಧಾವತಃ, ಎಲ್ಲ ದಿಕ್ಕುಗಳಲ್ಲಿ ಓಡಿದವರು ಅವರು. ಚಲತ್ ತ್ರಿಶೂಲಹಸ್ತಸ್ಯ ಗಲೆ ಲೋಲಪ್ತಿನಾಕಿನಃ, ಧನುಸ್ಸನ್ನು ಕುತ್ತಿಗೆಯಲ್ಲಿ ಹಾಕ್ಕೊಂಡು ಓಡ್ತಾರಂಥವ್ರು. ಸ್ರಂಸತ್ ಕಪರ್ದ ಬಂಧಸ್ಯ ಸಂತ್ರಸ್ತಸ್ಯ ಪದೇ ಪದೇ, ಈ ರೀತಿಯಾಗಿ ಹೆಜ್ಜೆ ಹೆಜ್ಜೆಯಲ್ಲಿ ರುದ್ರದೇವರು ಮಾಡಿದ ಕಷ್ಟಗಳನ್ನು ನಾವು, ಅವರು ಪಟ್ಟ ಕಷ್ಟಗಳನ್ನು ನಾವು ಕೇಳಬಹುದು. ಅದರಿಂದ ಅಸಮಂಜಸತಾ ತ್ವಸ್ಯ ಕಿಂವಾಚ್ಯ, ಅವರಲ್ಲಿ ದೋಷವೇ ಇಲ್ಲ ಅಂತ ನಾವು ಹೇಗೆ ಹೇಳಿಕ್ಕೆ ಬರುತ್ತದೆ? ಅದರಿಂದ ವೇದವ್ಯಾಸರು ಸೂತ್ರದಲ್ಲಿ ಓಂ ಪತ್ಯು ಅಸಾಮಂಜಸ್ಯಾತ್ ಓಂ ಅಂತ ರುದ್ರದೇವರಿಗೆ ಅಜ್ಞಾನಾದಿ ದೋಷಗಳು ಇದೆ ಅಂತ ಏನು ಹೇಳಿದರೂ ಅದು ಭಾಗವತದಲ್ಲಿ ಸ್ಫುಟವಾಗಿ ಎದ್ದು ಕಾಣ್ತಾ ಇದೆ. ಅದರಿಂದ ರುದ್ರಾದಿಗಳಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ ಇಲ್ಲ ಅಂತ ವೇದವ್ಯಾಸರು ಸಮರ್ಥನೆ ಮಾಡಿದ್ದು ಸೂಕ್ತವಾಗಿದೆ ಅಂತ ಅದರ ಅಭಿಪ್ರಾಯ. ರುದ್ರ ಅನುದ್ರುತ ದುರ್ದೈತ್ಯ ಮರ್ದನಾಯ ಉದ್ಯತಸ್ಯ ಚ ನ್ಯಸ್ತ ಹಸ್ತಗಶಸ್ತ್ರಸ್ಯ ಭೃತ್ಯಕೃತ್ಯಾನುಪೇಕ್ಷಿಣಃ ಭೃಗೋರಾಗಾನುಕೂಲಸ್ಯ ಯೋ ವಿಷ್ಣು ಕ್ರೋಧಜಿಷ್ಣುತಾಂ ಆಘೋಷಯಿತುಂ ಆಗಚ್ಚ ದ್ವಿಬುಧಾಧಿಕ್ಯ ಸಿದ್ಧಯೇ ಮಧಾಂಧಜನಧೂರಸ್ಯ ವಧೂಕರ್ಣಾಚ್ಛಿದೋ ವನೆ ಭಕ್ತಾಯ ದತ್ತರಾಜ್ಯಸ್ಯ ಪಾರ್ಥಸಾರಥ್ಯಕಾರಿಣಃ. ಇನ್ನು ರುದ್ರದೇವರಲ್ಲಿ ಈ ದೋಷಗಳನ್ನೆಲ್ಲ ಹೇಳಿ ಪರಮಾತ್ಮನಲ್ಲಿ ಕಂಡುಬರುವ ಗುಣಗಳನ್ನು ಹೇಳ್ತಾ ಇದ್ದಾರೆ. ರುದ್ರ ಅನುದ್ರುತ ದುರ್ದೈತ್ಯ ಮರ್ದನ, ರುದ್ರದೇವರನ್ನು ಅನುಸರಿಸಿ ಅವರಿಗೆ ಯಾರ್ಯಾರು ಕಷ್ಟವನ್ನು ಕೊಡ್ತಾ ಇದ್ರೋ ಅಂಥ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ ಪ್ರಭು ಪರಮಾತ್ಮ. ಮತ್ತು ಆ ದುರ್ವಾಸರನ್ನು ಆ ಚಕ್ರಾಯುಧ ಹಿಂಬಾಲಿಸಿದಾಗ ನನ್ನ ಭಕ್ತರ ಹತ್ರ ಹೋಗು, ನಿನಗೆ ಅನುಕೂಲವಾಗ್ತದೆ ಅಂತ ಅಂಬರೀಷ ಮಹಾರಾಜನ ಹತ್ರ ಕಳಿಸಿ ಅಂಬರೀಷ ಮಹಾರಾಜ ಸ್ತೋತ್ರ ಮಾಡಿದಾಗ ಆ ಚಕ್ರದಿಂದ ದುರ್ವಾಸರಿಗೆ ಯಾವ ಬಾಧೆಯೂ ಆಗದಂತೆ ರಕ್ಷಣೆ ಮಾಡಿದ್ದು ಯಾರು? ಪರಮಾತ್ಮನೇ. ಭೃತ್ಯ ಕೃತ್ಯ ಅನುಪೇಕ್ಷಿಣಃ, ದುರ್ವಾಸರು ಮಾಡಿದ ಒಂದು ಕೃತ್ಯ ಅದನ್ನು ಅಂಬರೀಷ ರಾಜನ ಮೇಲೆ ಮಾಡ್ತಾರೆ ಅವರು. ಅದನ್ನು ಲೆಕ್ಕ ಮಾಡದೆ ಪರಮಾತ್ಮ ದುರ್ವಾಸರನ್ನು ಕೂಡ ಅನುಗ್ರಹ ಮಾಡಿದ ಅಂತ ಅದರ ಅಭಿಪ್ರಾಯ. ಭೃಗೋರಾಗಾನುಕೂಲಸ್ಯ ಯೋ ವಿಷ್ಣು ಕ್ರೋಧಜಿಷ್ಣುತಾಂ ಆಘೋಷಯಿತುಂ ಆಗಚ್ಚ ವಿಬುಧಾಧಿಕ್ಯ ಸಿದ್ಧಯೇ. ಭೃಗು ಋಷಿಗಳು ಬಂದು ಯಾರನ್ನ ಸರ್ವೋತ್ತಮ ಅಂತ ಹೇಳಿದರು? ತಾವು ಮಾಡಲಿಕ್ಕೆ ಹೊರಟ ಯಜ್ಞವನ್ನು ಯಾರಿಗೆ ಸಮರ್ಪಣೆ ಮಾಡಿದರು? ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರು. ಕ್ರೋಧಜಿಷ್ಣುತಾಂ, ಯಾಕೆ? ಕ್ರೋಧವನ್ನು ಗೆದ್ದವ ಅಂತ ಭೃಗು ಋಷಿಗಳು ಆಡುವ ಮಾತು ಅದು. ಕ್ರೋಧಜಿಷ್ಣುತಾಂ ಆ ಎಲ್ಲ ಬ್ರಾಹ್ಮಣರ ಸಭೆಯಲ್ಲಿ ಘೋಷಣೆ ಮಾಡ್ತಾರೆ, ಪರಮಾತ್ಮನೇ ಸರ್ವೋತ್ತಮ ಅಂತ ಭೃಗು ಋಷಿಗಳು ಘೋಷಣೆ ಮಾಡ್ತಾರೆ. ಮದಾಂಧ ಜನದೂರಸ್ಯ ವಧೂಕರ್ಣಚ್ಛಿದೋವನೆ ಭಕ್ತಾಯ ದತ್ತರಾಜ್ಯಸ್ಯ. ಇನ್ನು ಯಾರ್ಯಾರು ಕೆಟ್ಟ ಕೆಲಸ ಮಾಡಿದರೋ, ಯಾರು? ಶೂರ್ಪಣಖ, ರಾವಣನ ಸಹೋದರಿ, ಅವಳ ಮೂಗು ಕಿವಿ ಇವುಗಳನ್ನು ಕತ್ತರಿಸಿದ ಮೇಲೆ ಸುಮ್ಮನೆ ಇರ್ತಾಳ ಅವಳು? ಅವಳಿಂದ ಬಂದ ಉಪಟಳಗಳು, ಕರದೂಷಣಾದಿಗಳನ್ನೆಲ್ಲ ರಾಮನಿಗೆ ತೊಂದರೆ ಕೊಟ್ಟಾಗ ರಾಮ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಿದ. ಅದರಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ಸಾಮರ್ಥ್ಯ ಪರಮಾತ್ಮನಿಗೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಭಕ್ತಾಯ ದತ್ತರಾಜ್ಯಸ್ಯ, ತನ್ನ ಭಕ್ತನಾದ ಸುಗ್ರೀವನಿಗೆ ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನಿಗೆ ರಾಜ್ಯವನ್ನು ಕೊಟ್ಟದ್ದು.
ಪಾರ್ಥ ಸಾರಥ್ಯ ಕಾರಿಣ, ಅರ್ಜುನನಿಗೆ ಸಾರಥಿಯಾಗಿ ಇದ್ದದ್ದು. ಎಂಥ ಕರುಣೆ ದೇವರು ತೋರಿಸಿದ್ದು. ಅಗಣ್ಯ ರಕ್ಷ ಶಸ್ತ್ರೇಭ್ಯ ಅಪಿ ಅನಿರ್ಭಿನ್ನ ತ್ವಚೋ ಹರೇಹೇ ಅಜಾಂಡ ಭಂಗೇಪಿ ಕ್ಷುಣ್ಣ ರಾಜನ್ ನಖಶಿಕಸ್ಯ ಚ. ಇನ್ನು ಅನೇಕ ಕೋಟಿ ರಾಕ್ಷಸರು ಯುದ್ಧಕ್ಕೆ ಬಂದಾಗಲೂ ಕೂಡ ಪರಮಾತ್ಮನ ಒಂದು ರೋಮಕೂಪವನ್ನು ಕಿತ್ತಲಿಕ್ಕಾಗಿಲ್ಲ. ಬ್ರಹ್ಮಾಂಡದ ತ್ರಿವಿಕ್ರಮನಾಗಿ ಪರಮಾತ್ಮ ಪಾದವನ್ನು ಎತ್ತಿದಾಗ ಕೋಟಿ ಯೋಜನ ವಿಸ್ತೀರ್ಣವಾದ ಬ್ರಹ್ಮಾಂಡದ ಕರ್ಪರ ಪರಮಾತ್ಮನ ಉಗುರಿಗೆ ತಾಕಿದಾಗ ಬ್ರಹ್ಮಾಂಡದ ಕರ್ಪರ ಸಿರಿತೆ ಹೊಳೆತು ಪರಮಾತ್ಮನ ಉಗುರು ಏನಾಗಲಿಲ್ಲ. ಎಂಥ ಬಲ ಸಾಮರ್ಥ್ಯ ನೋಡಿ. ದ್ವಿಧಾ ವನಾಗ್ನಿಪಾನೇನ ಅಪಿ ಅದಗ್ಧ ರಸನಸ್ಯ ಚ. ಕೃಷ್ಣನಾಗಿ ಇದ್ದಾಗ 2 ಬಾರಿ ಏನು ಮಾಡಿದ್ದಾನೆ? ಕಾಡಿಗಿಚ್ಚನ್ನು ಪರಮಾತ್ಮ 2 ಬಾರಿ ಪಾನ ಮಾಡಿದ್ದಾನೆ. 2 ಬಾರಿ ಪಾನ ಮಾಡಿದಾಗಲೂ ಪರಮಾತ್ಮನ ರಸನೇಂದ್ರಿಯ ಸುಟ್ಟು ಹೋಗಲಿಲ್ಲ. ಎಂಥ ಸಾಮರ್ಥ್ಯ ನೋಡಿ ನಮ್ಮ ದೇವ್ರದ್ದು. ಮುದ್ರಾಧರಣೆ ಮಾಡಿಕೊಳ್ಳುವಾಗ ಸುಟ್ಟೋಗ್ತೀವಿ ಅಂತ ಎದುರುಕೊಳ್ತೀವಿ ನಾವು, ಸುಡುತ್ತದೆ ಅಂತ. ಅಗ್ನಿಯನ್ನೇ ಪಾನ ಮಾಡಿದ ಪುಣ್ಯಾತ್ಮ ಕೃಷ್ಣ 2 ಬಾರಿ, 1 ಬಾರಿ ಅಲ್ಲ, 2 ಬಾರಿ ಮಾಡಿದರೂ ಕೂಡ ಆ ರಸನೇಂದ್ರಿಯ ಏನು ಆಗಲಿಲ್ಲ. ಅಂದರೆ ಕೃಷ್ಣನ ಸಾಮರ್ಥ್ಯ ಅಂತ ಅದ್ಭುತ ನೋಡಿ ಅಂತ. ಮತ್ತು ಸರ್ಗಸ್ಥಿತ್ಯಂತ ಕರಣೇಯಪಿ ಅನಹಂಕೃತ ಚೇತಸಃ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಇವುಗಳನ್ನು ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಏನಿಲ್ಲ? ಅಹಂಬಾದಿ ಇಲ್ಲ. ಅದು ನೋಡಿ, ಅಹಂಕಾರ ಇಲ್ಲ, ಕಾಮ ಇಲ್ಲ, ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಯಾವುದೂ ಪರಮಾತ್ಮನಲ್ಲಿ ಇಲ್ಲ ಅಂತ. ಸರ್ಗಾದಿ ಸೃಷ್ಟಿಯಾದಿಗಳನ್ನು ಮಾಡಿದರೂ ಕೂಡ ಪರಮಾತ್ಮನಲ್ಲಿ ಅಹಂಕಾರ ಇಲ್ಲ. ಅಸಂಖ್ಯಾಸುರ ಸಂಹಾರೇಪಿ ಅಧಲೇಶೋಜ್ಜಿತಸ್ಯ ಚ. ಒಂದು ಚೂರಾರು ಪಾಪ ಅಂಟಬೇಕಾಗಿತ್ತಲ್ಲ ದೇವರಿಗೆ. ಎಷ್ಟೋ ಕೋಟಿ ರಾಕ್ಷಸರನ್ನು ಸಂಹಾರ ಮಾಡಿದರೂ ಕೂಡ ಪರಮಾತ್ಮನಿಗೆ ಪಾಪದ ಲೇಪ ಇಲ್ಲ, ಪಾಪದ ಅಂಟುಂಬಾದು ಇಲ್ಲ. ನ ತತ್ರ ಸಜ್ಜಸೆ ಇತಿ ಸ್ಮೃತಿಗೀತ ಸುಕರ್ಮಣಃ ಸುಧಾಂ ಪ್ರಸಾದ್ಯ ದೇವೇಭ್ಯ ದತ್ವಾ ತೃಪ್ತಿಂ ಉಪೇಯುಷಃ. ಶಿಷ್ಟೇಷ್ಟದಸ್ಯ ನಿಯಮಾತ್ ದುಷ್ಟಾನಾಂ ನಷ್ಟಿದಸ್ಯ ಚ. ಸಮುದ್ರ ಮಥನ ಮಾಡುವಾಗ ಸುಧಾ ಬಂತು, ಅಮೃತ ಬಂತು. ಆ ಅಮೃತವನ್ನು ಪರಮಾತ್ಮ ಏನು ಮಾಡಿದ? ದೇವತೆಗಳಿಗೆ ಉಣಿಸಿದನೇ ಹೊರತು ತನಗಬೇಕು ಎಂಬ ಲೋಭ ದೇವರಿಗೆ ಇಲ್ಲ ನೋಡಿ. ಅಮೃತವನ್ನು ಎಲ್ಲವನ್ನು ದೇವತೆಗಳಿಗೆ ಹಂಚಿಬಿಟ್ಟ. ತಾನೇನಾದ್ರು ಒಂದು ಚೂರು ಡ್ರಾಪ್ ತೊಗೊಂಡಿದ್ದನ ಅಮೃತವನ್ನು ತೊಗೊಂಡಿಲ್ಲ. ದೇವರಿಗೆ ಏನಿಲ್ಲ? ಲೋಭ ಇಲ್ಲ, ತನಗೆ ಬೇಕು ಎಂಬ ಅದಿಲ್ಲ ನೋಡಿ. ಕಾಂಟ್ರಾಸ್ಟ್. ರುದ್ರದೇವರಲ್ಲಿ ನನಗೆ ಹೆಸರು ಕೊಡು, ನನಗೆ ಜಾಗ ಕೊಡು ಅಂತ ಕೇಳಿದವರು ಅವರು. ಪರಮಾತ್ಮ ಕೈಯಲ್ಲಿ ಅಮೃತ ಸಿಕ್ಕಿದರೂ ಕೂಡ ತನಗ ಬೇಡ ಅಂತ ಹೇಳಿ ದೇವತೆಗಳಿಗೆ ಕೊಟ್ಟ. ಸುಗ್ರೀವನಿಗೆ ಕೈಗೆ ಬಂದ ರಾಜ್ಯ ಕಿಷ್ಕಿಂಧ ರಾಜ್ಯ ತನಗೆ ಬೇಡ ಅಂತೇಳಿ ಸುಗ್ರೀವನಿಗೆ ಕೊಟ್ಟ. ರಾವಣನ ಸಂಹಾರ ಮಾಡಿದ, ಲಂಕಾಧಿಪತ್ಯ ಪಡೆಯಬಹುದಾಯಿತು, ವಿಭೀಷಣನಿಗೆ ಕೊಟ್ಟ. ತನಗೆ ಅಂತ ದೇವರು ಯಾವುದನ್ನು ಇಟ್ಟುಕೊಂಡಿಲ್ಲ ಅಂತ ಅದರ ಅಭಿಪ್ರಾಯ. ಲೋಭ ಇಲ್ಲ ದೇವರಲ್ಲಿ ಎಂಬ ಅದನ್ನು ಹೇಳುವ ವಿಷಯ ಅದು. ಅದರಿಂದ ಪರಮಾತ್ಮ ತನ್ನ ಭಕ್ತ ಜನರಿಗೆ ಇಷ್ಟವನ್ನು ಕೊಡ್ತಾನೆ, ದುಷ್ಟ ಜನರಿಗೆ ಕಷ್ಟವನ್ನು ಕೊಡ್ತಾನೆ. ಮಿಥ್ಯಾತ್ಮಸ್ಯ ಅತಿದೂರಸ್ಯ ನಿತ್ಯತೃಪ್ತಾಂತರಾತ್ಮನಃ ಲಯೇಪಿ ಲಯಹೀನಸ್ಯ ಶಯಾನಸ್ಯ ಶ್ರೇಯಾಸಃ ಪ್ರಾಗಭಾವ ಬಹಿರ್ಭಾವ ಸೃಷ್ಟೌ ಜನ್ಮೋದಿಚಸ್ಯ ಚ ಸ್ತಂಭಸಂಭೂತ ನರಹರಿ ಅಕ್ಷೋಭ್ಯ ತೇಜಸಃ. ಇನ್ನು ರುದ್ರದೇವರಿಗೆ ಬ್ರಹ್ಮದೇವರಿಂದ ಹುಟ್ಟಿದ್ರು ಅಂತ ನಾವು ನೋಡಿದ್ದೀವಿ. ಪರಮಾತ್ಮ ಎಲ್ಲಿಂದ ಹುಟ್ಟಿದ? ಕಂಬದಿಂದ ಹುಟ್ಟಿದ ನೋಡಿ. ಪರಮಾತ್ಮ ಎಂತವ? ಅಜ, ಹುಟ್ಟು ಇಲ್ಲದವ ಅವ. ಲಯೇಪಿ ಲಯಹೀನಸ್ಯ. ಎಲ್ಲ ಜೀವರಾಶಿಗಳು ಪ್ರಳಯ ಕಾಲದಲ್ಲಿ ಲಯವನ್ನು ಹೊಂದಿದರೂ ಕೂಡ ಪರಮಾತ್ಮನಿಗೆ ಏನಿಲ್ಲ? ಲಯಾಂಬಾದು ಇಲ್ಲ. ಶೇಷಶಾಹಿಯಾಗಿ ಪರಮಾತ್ಮ ಇರ್ತಾನೆ, ವಟಪತ್ರಶಾಹಿಯಾಗಿ ವಟಪತ್ರದ ಮೇಲೆ ಮಲಗಿರ್ತಾನೆ ಹೊರತು ದೇವರಿಗೆ ಏನಿಲ್ಲ? ಲಯಾಂಬಾದು ಇಲ್ಲ. ಶ್ರೇಯಾಸಃ ವಟಪತ್ರಶಾಹಿಯಾಗಿದ್ದಾಗ ಲಕ್ಷ್ಮೀದೇವಿ ಜೊತೆಗೆ ಮಲ್ಕೊಂಡಿರ್ತಾನೆ ಹೊರತು ಪರಮಾತ್ಮನಿಗೆ ಏನಿಲ್ಲ? ಲಯಾಂಬಾದು ಇಲ್ಲ. ಆದರೆ ರುದ್ರದೇವರಿಗೆ ಲಯ ಇದೆ ಎಂಬುದನ್ನು ಹೇಳ್ತಾರೆ.
ಪ್ರಾಗಭಾವ ಬಹಿರ್ಭಾವ, ತಾನು ಮೊದಲೇ ಇಲ್ಲದೇ ಇರುವಿಕೆ ಎಂಬ ಒಂದು ಪರಿಸ್ಥಿತಿನೇ ಇಲ್ಲ ದೇವರಿಗೆ. ದೇವರು ಸದಾ ಇರ್ತಾನೆ, ಲಯಹೀನ ಅಂತ ಅರ್ಥ. ಅಂಥ ಪರಮಾತ್ಮನಿಗೆ ಸೃಷ್ಟಿ ಅಂದರೆ ಏನು, ಹುಟ್ಟಿದ ಅಂದರೆ ಏನು, ಕಾಣಿಸಿಕೊಳ್ಳೋದು ಅಂತ ಇಷ್ಟೇ ಅರ್ಥ. ಪ್ರತ್ಯಕ್ಷತ್ವಂ ಹರೇರ್ಜನ್ಮ ನ ವಿಕಾರ ಕಥಂಚನ ಅಂತ ಹೇಳಿದ್ದಾರೆ. ದೇವರು ಹುಟ್ಟಿದ ಅಂದರೆ ಏನರ್ಥ, ಎಲ್ಲರಿಗೂ ಕಾಣಿಸಿಕೊಂಡ ಅಂತ ಅಷ್ಟೇ ಅರ್ಥವೇ ಹೊರತು ಸಾಮಾನ್ಯ ಮನುಷ್ಯರು ಹೇಗೆ ಶುಕ್ಲ ಶೋಣಿತದಿಂದ ಗರ್ಭವಾಸದಿಂದ ಹುಟ್ಟಿ ಬರ್ತಾರೋ ಆ ರೀತಿಯಾದ ಹುಟ್ಟು, ಪ್ರಾಕೃತವಾದ ಒಂದು ಹುಟ್ಟು, ಪ್ರಕೃತಿ ಶರೀರದ ಸಂಬಂಧವುಳ್ಳ ಹುಟ್ಟು ದೇವರಿಗೆ ಇಲ್ಲ ಅಂತ ಅದರ ಅಭಿಪ್ರಾಯ. ಆದರೆ ಕಾಂಟ್ರಾಸ್ಟ್ ರುದ್ರದೇವರಲ್ಲಿ ಅದೆಲ್ಲವೂ ಪ್ರಕೃತಿಯ ಸಂಬಂಧ ಅವರಿಗೆ ಇದೆ. ಅದರಿಂದ ಪ್ರತಿಯೊಂದು ವಿಷಯದಲ್ಲೂ ನಾವು ಒಂದು ವಿಚಾರ ಮಾಡಿದರೆ ಪರಮಾತ್ಮ ಎಷ್ಟು ದೊಡ್ಡವನಾಗಿದ್ದಾನೆ ಎಂಬ ಒಂದು ವಿಷಯ ಸ್ಫುಟವಾಗ್ತಾ ಇದೆ. ಗರ್ಭಾತ್ ಬಹಿ ನಿರ್ಗಮೇಪಿ ಶಂಖಚಕ್ರಾಂಕಧಾರಿಣಃ ಸ್ವಮೂಲರೂಪ ವಕ್ಷಸ್ಥ ಶ್ರೀವತ್ಸಾಂಕ ಉಜ್ವಲ ಉರಸಃ. ಪರಮಾತ್ಮ ಕೃಷ್ಣಾವತಾರದಲ್ಲಿ ದೇವಕಿ ಉದರದಿಂದ ಕಾಣಿಸಿಕೊಂಡ. ಬಂದಾಗಲೇ ಏನಾಯಿತು, ಕೈಯಲ್ಲಿ ಶಂಖಚಕ್ರವನ್ನು ಹಿಡ್ಕೊಂಡು ಬಂದಿದ್ದಾನೆ. ನೋಡಿ, ಯಾರಾவது ಮಗು ಹುಟ್ಟಿದಾಗ ಕೈಯಲ್ಲಿ ಶಂಖಚಕ್ರ ಹಿಡ್ಕೊಂಡು ಪೀತಾಂಬರವನ್ನು ಧರಿಸಿ ಎತ್ತರದ ಮಗುವಾಗಿ ಬರಲಿಕ್ಕೆ ಸಾಧ್ಯನಾ? ಕೃಷ್ಣ ತೋರಿಸಿಕೊಂಡ. ಅದರಿಂದ ದೇವರಿಗೆ ಮತ್ತು ಮೂಲ ರೂಪದಲ್ಲಿ ಇದ್ದ ವಕ್ಷಸ್ಥಲವೂ ಇತ್ತು. ಕೃಷ್ಣನ ಹುಟ್ಟಿ ಬಂದ ಕೂಡಲೇ, ಕೃಷ್ಣ ಅವತಾರವಾದ ಕೂಡಲೇ ಮೂಲ ರೂಪದಲ್ಲಿ ಹೇಗೆ ವಕ್ಷಸ್ಥಲ ಇದೆಯೋ ಅದೇ ಥರ ಕೃಷ್ಣಾವತಾರದಲ್ಲೂ ಇತ್ತು. ಶ್ರೀವತ್ಸಾಂಕ ಚಿಹ್ನೆ ಇತ್ತು, ಉಜ್ವಲವಾದ ಪ್ರಕಾಶಮಾನವಾದ ಎದೆ. ಉದರಸ್ಥ ಜಗಜ್ಜಾಲ ಶಿಶುರೂಪ ಧರಸ್ಯ ಚ ಭೂದೇವಿ ಹೃತಕೃತ್ ರೂಪಂ ಆದಾಯ ಊರ್ಧ್ವಂ ಉಪೇಯುಷಃ. ಪರಮಾತ್ಮನ ಉದರದಲ್ಲಿ ಇಡೀ ಜಗತ್ತು ತುಂಬಿಕೊಂಡಿದೆ. ಉದರಸ್ಥ ಜಗಜ್ಜಾಲ ಶಿಶುರೂಪ ಪರಮಾತ್ಮ ಅವನು ಶಿಶುವಾಗಿ ಬಂದಾಗಲೂ ಕೂಡ ಬಾಯಲ್ಲಿ ಏನು ಕಾಣಿಸ್ತು, ಬಾಯನ್ನು ತೆರೆದಾಗ ಬ್ರಹ್ಮಾಂಡ ಕಾಣಿಸ್ತು. ಆ ಬ್ರಹ್ಮಾಂಡದೊಳಗೆ ಪುನಃ ನಂದಗೋಕುಲ, ಅದರೊಳಗೆ ತಿರ್ಗ ಕೃಷ್ಣ, ಅದರೊಳಗೆ ಕೃಷ್ಣನ ಬಾಯಿ, ಅದರೊಳಗೆ ಪುನಃ ಬ್ರಹ್ಮಾಂಡ, ತಿರ್ಗ ಭೂಮಿ, ಅದರೊಳಗೆ ಗೋಕುಲ ಅಂತ ಎಂಥ ಅದ್ಭುತ ಶಕ್ತಿ ನೋಡಿ ಪರಮಾತ್ಮ ತೋರಿಸಿದ್ದು. ತನ್ನ ಉದರದಲ್ಲಿ ಎಲ್ಲವನ್ನೂ ಇಟ್ಟುಕೊಂಡಿದ್ದಾನೆ. ಭೂದೇವಿ ಹಿತಕೃತ್, ಭೂದೇವಿಗೆ ಉಪಕಾರವನ್ನು ಮಾಡಿದ ಪರಮಾತ್ಮ ಭೂವರಾಹ ದೇವರು. ಆ ಭೂಮಿ ನೀರಲ್ಲಿ ಮುಳುಗಿದಾಗ ಅದನ್ನು ಎತ್ತಿ ಉದ್ಧಾರ ಮಾಡಿದ್ಯಾರು? ಭೂವರಾಹ ದೇವರು. ಅದರಿಂದ ನಿರನಿಷ್ಠಸ್ಯ ಸತತಂ ನಿರವಧ್ಯಸ್ಯ ಚ ಪ್ರಭೋಃ ಅಸ್ಮಾಕಂ ನೃಹರೇ ಸರ್ವ ವಿಸ್ಮಾಪನ ಪರಾಕ್ರಮಂ. ಪರಮಾತ್ಮನಲ್ಲಿ ಯಾವ ಅನಿಷ್ಟವೂ ಇಲ್ಲ, ಪರಮಾತ್ಮನಲ್ಲಿ ಯಾವ ಅನಿಷ್ಟವೂ ಇಲ್ಲ ಮತ್ತು ನಿರವಧ್ಯ ಯಾವ ದೋಷವೂ ಇಲ್ಲ. ಅಸ್ಮಾಕಂ ನೃಹರೇಹೇ, ನಮ್ಮ ನರಸಿಂಹದೇವರು. ಅಂತಹ ನರಸಿಂಹದೇವರು ಕೃಷ್ಣರೂಪಿ, ರಾಮರೂಪಿ, ಯಾವುದೇ ಪರಮಾತ್ಮನ ರೂಪ ಆಗಲಿ ಯಾವ ರೂಪದಲ್ಲೂ ಕೂಡ ಏನಿಲ್ಲ, ದೋಷವೂ ಇಲ್ಲ, ಅನಿಷ್ಟವೂ ಇಲ್ಲ. ಪರಮಾತ್ಮನಿಗೆ ಎಲ್ಲರಿಗೂ ಆಶ್ಚರ್ಯವನ್ನು ಕೊಡತಕ್ಕ ರೂಪ ಅಂತ. ಅಕ್ರೋಧತಾಂ ಅಕಾಮಿತ್ವಂ ಅಲೋಭಂ ಅನಹಂಕೃತಿಂ ಕಲಹೃತ್ ಶಲ್ಯಕೌ ಶಲ್ಯಂ ಅಕುತೋ ಭಯತಾಂ ತಥಾ ಅಂತ ಇದೆ. ಆ ವಿಚಾರವನ್ನು ನಾಳೆ ಸೇರಿದಾಗ ನೋಡೋಣ ಅಂತ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯಬಾಲಂ ವಿಷ್ಣುರ್ಮೇ ಪರಮಸುಹೃತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.